ಇಂದಿನ ಕಾರ್ಯಕ್ರಮದಲ್ಲಿ ಸಹಕಾರಿ ರಂಗಕ್ಕೆ ಅನುಪಮ ಸೇವೆ ಸಲ್ಲಿಸಿರುವ ಸಕಲೇಶಪುರ ತಾಲೂಕು ದೇವಾಳದ ಕೆರೆಯ ಹಿರಿಯ ಸಹಕಾರಿ ಡಿಎನ್ ಗುಂಡೇಗೌಡ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದ ಅಪರೂಪದ ಅತಿಥಿ ಸಕಲೇಶಪುರ ತಾಲೂಕು ಹಾನಬಾಳು ಹೋಬಳಿಯ ದೇವಾಲಯದ ಕೆರೆಯ ಸಹಕಾರಿಗಳಾದಂತಹ ಡಿಎನ್ ಗುಂಡೇಗೌಡ ಅವರು. ಗುಂಡೇಗೌಡ ಅವರಿಗೆ ಈಗ ಸುಮಾರು 92 ವರ್ಷ ವಯಸ್ಸು. ಸಹಕಾರಿ ರಂಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತವರು. ಆಗಿನ ಕಾಲದಲ್ಲಿಯೇ ಅವರು ಪದವಿಯನ್ನು ಕೂಡ ಪಡೆದುಕೊಂಡಂತವರು. ಅವರ ವೃತ್ತಿ ಬದುಕಿನ ಅನುಭವಗಳು, ಅವರ ಕೃಷಿ ಬದುಕಿನ ಅನುಭವಗಳು, ಸಮಾಜ ಸೇವೆಯಲ್ಲಿನ ಅನುಭವಗಳನ್ನ ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಗುಂಡೇಗೌಡರಿಗೆ. ನಮಸ್ಕಾರ. ಎಷ್ಟು ವಯಸ್ಸು ತಮಗೆ? 92 ಕಂಪ್ಲೀಟ್ ಆಯ್ತು. 92 ಆಯ್ತು. ಯಾವ ಇಸ್ವಿಯಲ್ಲಿ ಹುಟ್ಟಿದ್ದು ತಾವು? 1931. 1931ರಲ್ಲಿ ಹುಟ್ಟಿದ್ರಿ. ತಂದೆಯವರು ಏನು ಕೆಲಸ ಮಾಡ್ತಾ ಇದ್ರು? ತಂದೆ ರೈತರು. ಏನು ಕೃಷಿ ಮಾಡ್ತಿದ್ರು? ಕೃಷಿ ಅವಾಗ ಏಲಕ್ಕಿ ಬೆಳೀತಾ ಇದ್ರು. ತರಿ ಜಮೀನು ಗದ್ದೆ ಇತ್ತು. ಗದ್ದೆ ಮತ್ತೆ ಏಲಕ್ಕಿ ಜಾಸ್ತಿ ಅವಾಗ. ನಾನು ಹುಟ್ಟಿದಾಗಿನಿಂದ ಏಲಕ್ಕಿನೇ ಬೆಳೀತಾ ಇದ್ರು. ಚೆನ್ನಾಗಿ ಒಳ್ಳೆ ಬೆಳೆಯನ್ನು ತೆಗಿತಾ ಇದ್ರು. ಹಾಗಾಗಿ ನಾನು ಸ್ವಲ್ಪ ಹೊರಗಡೆ ವಿದ್ಯಾಭ್ಯಾಸಕ್ಕೆ ಹೋದೆ. ವಿದ್ಯಾಭ್ಯಾಸ ಮುಂದುವರೆದು ಲಾ ಮಾಡಿದೆ. ಲಾ ಮಾಡಿದ್ಮೇಲೆ ಲಾ ಪ್ರೊಫೆಷನ್ ನನಗೆ ಅಷ್ಟಾಗಿ ಹಿಡಿಸ್ಲಿಲ್ಲ. ಸರಿ, ಅದು ಬೇಡ ಅಂತೇಳಿ ಕೋಆಪರೇಟಿವ್ ಫೀಲ್ಡ್ನಲ್ಲಿ ವರ್ಕ್ ಮಾಡೋಣ ಅಂತ ಹೋದೆ. ಅದು ಸ್ವಲ್ಪ ಚೆನ್ನಾಗಿ ಹಿಡಿಸ್ತು ಕೋಆಪರೇಟಿವ್ ಕ್ಷೇತ್ರ. ಯಾಕೆಂದರೆ ನಿಮ್ಗೊಂದು ಮಾತು ಹೇಳ್ತೀನಿ, ಇವತ್ತು ಈಗ ಹೇಗಾಗಿದೆಯೋ ಗೊತ್ತಿಲ್ಲ, ನಮ್ಮ ಕಾಲದಲ್ಲಂತೂ ಭ್ರಷ್ಟಾಚಾರದ ಇಲಾಖೆ ಅಂದರೆ ಕೋಆಪರೇಟಿವ್ ಇಲಾಖೆ ಅಂತಿತ್ತು. ಆ ಹೆಸರು ತಗೊಂಡಿತ್ತು. ಎಲ್ಲರೂ ಪ್ರತಿಯೊಬ್ಬರು ಭಾಳ ಇದರಿಂದ ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ನಾನು ಅದಕ್ಕೆ ಹೋದೆ. ಅದರಲ್ಲಿ ಫಸ್ಟ್ 1-2 ಸೊಸೈಟಿ ಹುಟ್ಟಾಕ್ದ್ವಿ, ಹಾನಬಾಳು ಮತ್ತು ದೇವಾಲಕೆರೆಯಲ್ಲಿ ಪ್ರೈಮರಿ ಸೊಸೈಟಿ. ಅಲ್ಲಿಂದ ತಾಲೂಕ್ ಮಾರ್ಕೆಟಿಂಗ್ ಸೊಸೈಟಿಗೆ ಎಲೆಕ್ಟ್ ಆದೆ. ಅಲ್ಲಿಂದ ಆ ಮುಖಾಂತರ ಡಿಸ್ಟ್ರಿಕ್ಟ್ ಬ್ಯಾಂಕಿಗೆ ಡೈರೆಕ್ಟ್ ಆದೆ. ಅಲ್ಲಿಂದ ಹೋಲ್ಸೇಲ್ ಸ್ಟೋರ್ಸು, ಜನತಾ ಬಜಾರು, ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಯೂನಿಯನ್ನು ಅಲ್ಲೆಲ್ಲ ಕೆಲಸ ಮಾಡಿದೆ. ಆಮೇಲೆ APMC ಎಲೆಕ್ಷನ್ ಅಂತ ಎಲೆಕ್ಟ್ ಆದೆ. APMCಲೂ ಸುಮಾರು ಕೆಲಸ ಮಾಡಿದೆ. ಈ ಮಧ್ಯೆ ತಾಲೂಕ್ ಬೋರ್ಡ್ ಮೆಂಬರ್ ಆದೆ 1958ನೇ ಇಸ್ವಿಲಿ. ಫಸ್ಟ್ ತಾಲೂಕ್ ಮಂಡಳಿ ಅಂತ ಬಂತಲ್ಲ, ಅದಕ್ಕೆ ಮೆಂಬರ್ ಆದೆ. ಅಲ್ಲಿ 2 ಟರ್ಮ್ ಕೆಲಸ ಮಾಡಿದೆ. ಅಲ್ಲೂ ಅಧ್ಯಕ್ಷ ಆಗಿದ್ದೆ. ಪ್ರತಿ ಇನ್ಸ್ಟಿಟ್ಯೂಷನಲ್ಲೂ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದೀನಿ. APMCಯಿಂದ ಸ್ಟೇಟ್ ಲೆವೆಲ್ ಒಂದು ಬೋರ್ಡ್ ಇದೆ, ಅಲ್ಲಿಗೆ ಮೆಂಬರ್ ಆಗಿದ್ದೆ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಲೆವೆಲ್ ಏನೋ ಒಂದು ಕಮಿಟಿ ಮಾಡ್ತೀವಿ ಅಂತಿದ್ರು. ಅಷ್ಟರೊಳಗೆ ನಾನು ರಿಟೈರ್ ಆದೆ. ಮತ್ತೆ ಅದೇನು ಆದಂಗೆ ಕಾಣಲಿಲ್ಲ. ಹೀಗಾಗಿ ನನ್ನ ಜೀವನ ಮುಕ್ಕಾಲು ಭಾಗ ಪಬ್ಲಿಕ್ ಲೈಫ್ನಲ್ಲೇ ಕಳೆದೆ. ಜೊತೆಗೆ ಆಯ್ತು ಅಂತೇಳಿ ಸ್ವಂತದ್ದೇನು ಹಾಳು ಮಾಡಲಿಲ್ಲ. ನಮ್ಮಪ್ಪ ನನಗೆ 8 ಎಕರೆ ಜಾಗ ಕೊಟ್ಟಿದ್ರು ಕಾಫಿ ತೋಟ ಮಾಡೋಕ್ಕೆ. ಆ ತೋಟದಲ್ಲಿ ಕಾಫಿ ಮಾಡಿ ಅದ್ರಲ್ಲಿ ಬೆಳೆದು ಅದರಲ್ಲಿ ದುಡ್ಡು ಮಾಡಿ ಸಕಲೇಶಪುರದ ಹತ್ರ ಹೋಗಿ ಒಂದು ತೋಟ ಮಾಡಿ, ಆ ತೋಟ ಅಲ್ಲಿ ಚೆನ್ನಾಗಿ ಕಾಫಿ ಕೊಯ್ದು ಅಲ್ಲಿ ಚೆನ್ನಾಗಿ, ಯಾಕೆಂದರೆ ನಾನು ಕೃಷಿ ಸ್ವಲ್ಪ ಸೈಂಟಿಫಿಕ್ ಆಗಿ ಮಾಡ್ತೀನಿ. ಹಾಗೆ ಮಾಡೋದ್ರಿಂದ ಒಳ್ಳೆ ಬೆಳೆ ಬಂತು. ಆ ತೋಟ ಮಾಡಿದೆಯಲ್ಲ, ಜಾಗವೇ ಅಲ್ಲ, ತೋಟ ಮಾಡಬೇಡ ಅಂದರು. ಬಟ್ ಆದರೂ ಮಾಡಿ 700 ಮೂಟೆ ಕಾಫಿ ಕೊಯ್ದೆ ಈ 18 ಎಕರೆಯಲ್ಲಿ. ಆ ಥರ ಚೆನ್ನಾಗಾಯಿತು. ಅದು ಮೊನ್ನೆ ಈಗ 4 ವರ್ಷದಲ್ಲಿ ಹೈವೇಗೆ ಮತ್ತೆ ಎತ್ತಿನೆಲ್ಲ ಯೋಜನೆ, ಕುಡಿಯೋ ನೀರಿನ ಯೋಜನೆ, ಅದಕ್ಕೆ ಕೊಟ್ಟಿರೋದು ನನ್ನ ಜಾಗನೇ. ನೀರಿನ ಟ್ಯಾಂಕ್ ಕಟ್ಟಿರೋದೇ ನನ್ನ ಜಾಗದಲ್ಲಿ. ಅದರಲ್ಲಿ ಸುಮಾರು 2 ಕೋಟಿ ರೂಪಾಯಿ ಕಾಂಪೆನ್ಸೇಷನ್ ಸಿಕ್ತು ನನಗೆ. ಅದರಲ್ಲಿ ಈಗ ಬೇರೆ ತೋಟ ಮಾಡಿದ್ದೀನಿ. ಬೇರೆ ಅದರಲ್ಲೂ ಭಾಳ ಚೆನ್ನಾಗಿ ಕಾಫಿ ಬರ್ತಾ ಇದೆ. ಕಾಫಿ, ಮೆಣಸು ಎಲ್ಲ ಬರ್ತಾ ಇದೆ. ಹೀಗಾಗಿ ಇನ್ನು ದೇವಾಲಯದಲ್ಲಿ ನನಗೆ ಪ್ರಾಪರ್ಟಿನ ನಮ್ಮ ಚಿಕ್ಕಪ್ಪನ ಮಗನಿಗೆ ಕೊಟ್ಬಿಟ್ಟೆ ಫ್ರೀಯಾಗಿ. ಅದು ಇವತ್ತು 1-1.5-2 ಕೋಟಿ ರೂಪಾಯಿನ ಬೆಲೆ ಭಾಳ ವಸ್ತು. ನನಗೆ 2 ಜನ ಹೆಣ್ಮಕ್ಳು. ಒಬ್ಬಳನ್ನ ಹಾಸನದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಾಲ್ ಆಗಿ ರಿಟೈರ್ ಆಗಿದ್ದಾರೆ, ಜಯಂತ್ ಅಂತ, ಅವ್ರಿಗೆ ಕೊಟ್ಟಿದೆ. ಇನ್ನು ಮೂಡಿಗೆರೆ ಕಾಫಿ ಪ್ಲಾಂಟ್ರು ಅವ್ರಿಗೆ ಕೊಟ್ಟಿದೆ. ಅವರಿಬ್ಬರಿಗೂ ಸಫಿಷಿಯೆಂಟಾಗಿ ಇಬ್ಬರಿಗೂ ಒಂದೊಂದು ತೋಟ ಮಾಡಿ ಬೆಂಗಳೂರಿನಲ್ಲಿ ಒಬ್ಳಿಗೆ ಒಂದು ಫ್ಲಾಟ್ ಮನೆ ಮಾಡಿದ್ದೀನಿ. ಸಕಲೇಶಪುರದಲ್ಲಿ ಒಂದು ಮನೆ ಮಾಡಿ ಒಬ್ಬ ಮಗಳಿಗೆ ಕೊಟ್ಟಿದ್ದೀನಿ. ಸೊ ಮಗಳದಿರ್ಗೆ ಹೇಳಿದೆ, ನಿಮಗೆ ಕೊಟ್ಟದ್ದು ಸಾಕು, ಇನ್ನು ವ್ಯತ್ಯಾಸ ಮಾಡಬೇಡಿ.
ಅದನ್ನು ನಮ್ಮ ಚಿಕ್ಕಪ್ಪನ ಮಗ ತಾಪತ್ರಲ್ಲಿದ್ದಾನೆ, ಅವನಿಗೆ ಕೊಡ್ತೇನೆ ಅಂತೇಳಿ ಅವನಿಗೆ ಕೊಟ್ಟೆ. ಅವನು ಚೆನ್ನಾಗಿ ಮಾಡ್ಕೊಂಡಿದ್ದಾನೆ. ಈಗ ಇಲ್ಲಿವರೆಗೂ ನಾನು ಲೈಫ್ ತಗೊಂಡು ಬಂದಿದ್ದೀನಿ. ದೇವರದಿಂದ ಆರೋಗ್ಯನೂ ಚೆನ್ನಾಗಿದೆ, ಯಾವುದೇ ಕಾಯಿಲೆಗಳಿಲ್ಲ. ಈಗ ಒಂದು ವರ್ಷದಿಂದ ಸ್ವಲ್ಪ ಮೈ ಕೈ ನೋವು ಅದು ಇದು ಬರ್ತಾ ಇದೆ. ಇವೆಲ್ಲ ಬಹುಶಃ ವಯೋ ಸಹಜವಾದ ಕಾಯಿಲೆಗಳು. ಇಷ್ಟೇ ನನ್ನ ಜೀವನ ಚರಿತ್ರೆ. ಎಲ್ಲೆಲ್ಲಿ ಓದಿದ್ರಿ ನೀವು? ಮೈಸೂರು, ಬೆಂಗಳೂರು. ನೀವು ಪ್ರೈಮರಿ ಸ್ಕೂಲ್ ಎಲ್ಲಿ ಓದಿದ್ರಿ? ದೇವಾಲ್ಕೆರೆ. ದೇವಾಲ್ಕೆರೆನಲ್ಲಿ ಅವಾಗಲೇ ಶಾಲೆ ಇತ್ತಾ? ದೇವಾಲ್ಕೆರೆಯಲ್ಲಿ ಪ್ರೈಮರಿ ಶಾಲೆ ಇತ್ತು ನಾನು ಓದಿದಾಗ. ಆಮೇಲೆ ಮಿಡ್ಲ್ ಸ್ಕೂಲಿಗೆ ಸಕಲೇಶ್ಪುರಕ್ಕೆ ಹೋಗ್ಬೇಕಾಯ್ತು, ಹೈಸ್ಕೂಲಿಗೆ ಹಾಸನಕ್ಕೆ ಹೋಗ್ಬೇಕಾಯ್ತು, ಇಂಟರ್ಮೀಡಿಯೇಟಿಗೆ ಮೈಸೂರಿಗೆ ಹೋಗ್ಬೇಕಾಯ್ತು, ಆಮೇಲೆ ಡಿಗ್ರಿ ಕ್ಲಾಸ್ಗೆಲ್ಲ ಬೆಂಗಳೂರು. ಇಷ್ಟು ಕಡೆ ವಿದ್ಯಾಭ್ಯಾಸ. ಹೈಸ್ಕೂಲ್ ಹಾಸನದಲ್ಲಿ ಯಾವ ವರ್ಷದಲ್ಲಿ ಓದಿದ್ರಿ? ಯಾವ ವರ್ಷ? ಬಹುಶಃ 46-47. ಹೌದು. ಸ್ವಾತಂತ್ರ್ಯ ಪೂರ್ವ, ಸ್ವಾತಂತ್ರ್ಯ ನಂತರ ಕೂಡ ಓದಿದ್ರಿ? ಸ್ವಾತಂತ್ರ್ಯ ಬಂದದ್ದೇ ಅವಾಗ 47ರಲ್ಲಿ. ನಾವು ಹೈಸ್ಕೂಲ್ ಸೆಕೆಂಡ್ ಇಯರ್ ನಲ್ಲಿ ಇದ್ದು. ಆವತ್ತಿನ ಕಾಲಕ್ಕೆ ಹಾಸನ ಹೇಗಿತ್ತು? ಹಾಸನ ನಗರ ಹೀಗೆ ಸಣ್ಣ ಹಳ್ಳಿ ಇದ್ದಂಗಿತ್ತು. ಇವತ್ತು ದೊಡ್ಡ ಸಿಟಿ ಆಗಿದೆ. ಅದು ಬದಲಾವಣೆಗಳೆಲ್ಲ ಕಡೆನೂ ಆಗ್ತಾ ಇದೆ ಬಿಡಿ. ಹೌದು ಹೌದು. ಈಗ ನೀವು ಓದಂತ ಸಂದರ್ಭದಲ್ಲಿ ಹೈಸ್ಕೂಲ್ ಯಾವ ಶಾಲೆನಲ್ಲಿ ಓದಿದ್ರಿ? ಅಲ್ಲಿ ಗೌರ್ಮೆಂಟ್ ಹೈಸ್ಕೂಲ್. ಗೌರ್ಮೆಂಟ್ ಹೈಸ್ಕೂಲ್. ಗೌರ್ಮೆಂಟ್ ಹೈಸ್ಕೂಲ್. ಒಂದೇ ಹೈಸ್ಕೂಲ್ ಇದ್ದಿದ್ದವಾಗ? ಹೈಸ್ಕೂಲು ಚೆನ್ನಾಗಿತ್ತು. ಅದೆಲ್ಲದಕ್ಕಿಂತ ಫೀಲ್ಡ್ ಇತ್ತಲ್ಲ. ಇವತ್ತೆಲ್ಲ ಕಾಲೇಜು ಅವು ಇವೆಲ್ಲ ಕಟ್ಟಾಳ. ಎಂತ ಫೀಲ್ಡ್! ಊಟ, ಆಟಕ್ಕೆ ಫುಟ್ಬಾಲು, ಕ್ರಿಕೆಟ್, ಟೆನ್ನಿಸು ಎಲ್ಲವನ್ನೂ ಆಡ್ಬೋದಾಗಿತ್ತು. ಸುಮಾರು ಒಂದು 4 ಎಕರೆ ಜಾಗ ಇತ್ತೇನೆ. ಈಗ ಅದೆಲ್ಲ ಹೋಗಿದೆ, ಬರೀ ಬಿಲ್ಡಿಂಗ್ ಉಳಿದಿದೆ. ನೀವು ಏನೇನು ಆಟ ಆಡ್ತಿದ್ರಿ ಅಲ್ಲಿ? ನಾನು ಬ್ಯಾಡ್ಮಿಂಟನ್ ಒಂದು ಆಡ್ತಿದ್ದೆ, ಬಾಲ್ ಬ್ಯಾಡ್ಮಿಂಟನ್ ಅಷ್ಟೇ. ಬೇರೆ ಸ್ವಲ್ಪ ಇವೆಲ್ಲ ಜಿಮ್ನೇಷಿಯಂ ಎಲ್ಲ ಮಾಡ್ತಿದ್ವು. ಅದರಲ್ಲಿ ಕಾಲೇಜಿನಲ್ಲಿ ಪ್ರೈಸಸ್ ಎಲ್ಲ ತಗೊಂಡಿದ್ದೀನಿ. ಆನಂತರ ತಾವು ಮೈಸೂರಿಗೆ ಹೋದ್ರಿ ಓದ್ಲಿಕ್ಕೆ? ಮೈಸೂರು ಇಂಟರ್ಮೀಡಿಯೇಟ್ಗೆ ಹೋದೆವು. ಅಲ್ಲಿ ಪ್ರೈವೇಟ್ ಕಾಲೇಜು ಬನ್ಮಯಸ್ ಕಾಲೇಜಲ್ಲಿ ಇಂಟರ್ಮೀಡಿಯೇಟ್ ಮಾಡಿದ್ವು. ಅಲ್ಲಿಂದ ಡಿಗ್ರಿ ಕ್ಲಾಸ್ಗೆ ಮೈಸೂರಿನಲ್ಲಿ ಇರಲಿಲ್ಲ ಡಿಗ್ರಿ ಕ್ಲಾಸ್ ಅವಾಗ. ಡಿಗ್ರಿ ಇರ್ಲಿಲ್ವ ಅವಾಗ? ಇಲ್ಲ. ಹಾಸನದಲ್ಲಿ ಹೈಸ್ಕೂಲ್ ಬಿಟ್ಟು ಇನ್ನೇನು ಇರಲಿಲ್ಲ. ಅಲ್ಲಿಂದ ಬೆಂಗಳೂರಿಗೆ ಹೋದ್ವು. ಬೆಂಗಳೂರಿಗೆ ಡಿಗ್ರಿಗೆ ಹೋದ್ರಿ? ಗೌರ್ಮೆಂಟ್ ಕಾಲೇಜ್, ಕಾಮರ್ಸ್ ಕಾಲೇಜು, ಆಮೇಲೆ ಲಾ ಕಾಲೇಜು ಗೌರ್ಮೆಂಟ್ ಕಾಲೇಜ್ ಇತ್ತು ಅವಾಗ. ಅದರಲ್ಲೇ ಓದಿದ್ದು. ಏನು ಪದವಿ ಓದಿದ್ದು ನೀವು? BCom ಮತ್ತು BL. BCom ಮತ್ತೆ BL ಓದಿದ್ರಿ? ಹೌದು. ಯಾವ ವರ್ಷದಲ್ಲಿ ಓದಿದ್ದು BCom ನ? ಬಹುಶಃ 54-55. 54-55ರಲ್ಲಿ ಓದಿದ್ರಿ. ನೀವು ಬನಮಯ್ಯ ಕಾಲೇಜಲ್ಲಿ ಮೈಸೂರಲ್ಲಿ ಓದ್ದೆ ಅಂತ ಹೇಳಿದ್ರಲ್ಲ, ಆವಾಗ ಮೈಸೂರು ಹೆಂಗಿತ್ತು? ಮೈಸೂರು ಅಷ್ಟೇ ಸಣ್ಣ ಸಿಟಿ, ಬಹಳ ಸುಂದರವಾಗಿತ್ತು, ಚೆನ್ನಾಗಿತ್ತು. ಬಹುಶಃ ಕಂಪೇರ್ ಮಾಡಿದ್ರೆ ಇವತ್ತು ಚೆನ್ನಾಗಿದೆ. ಮೈಸೂರು ಸ್ಟೇಟ್ ಚೆನ್ನಾಗಿರೋ ಸಿಟಿ ಅಂದ್ರೆ ಮೈಸೂರೇ. ನಮ್ಗೆ ಸಿಡಿಸ್ತಿತ್ತು ಅಲ್ಲಿಗೆ ಹೋದ್ರೆ. ಈಗಲೂ ಹೋಗ್ತಾ ಇರ್ತೀರಾ ಮೈಸೂರಿಗೆ? ಇಲ್ಲ, ಏನಾದ್ರು ಕೆಲಸ ಇದ್ರೆ, ಇಲ್ಲದೆ ಸಾಮಾನ್ಯವಾಗಿ ಹೋಗೋದಿಲ್ಲ. ಈಗ ನೀವು ಹಾಸನಕ್ಕೆ ಓದಕ್ಕೆ ಅಂತ ಹೇಳ್ಬಿಟ್ಟು ಹೋದೆ ಅಂತ ಹೇಳಿದ್ರಿ, ಹೈಸ್ಕೂಲ್ ಓದ್ಲಿಕ್ಕೆ. ಹೆಂಗ್ ಓಡಾಡ್ತಾ ಇದ್ರಿ ಅವಾಗ? ಬಸ್ಗಳ ವ್ಯವಸ್ಥೆ ಹೇಗಿತ್ತು? ಬಸ್ ಇತ್ತು. ಬಸ್ಗಳಿದ್ವು ಅವಾಗ್ಲೇನೆ? ಬಸ್ ಇತ್ತು. ಎಷ್ಟು ಬಸ್ ಓಡಾಡ್ತಿತ್ತು ದೇವಾಲ್ಕೆರೆಯಿಂದ ಹಾಸನಕ್ಕೆ? ದೇವಾಲ್ಕೆರೆಯಿಂದ ಒಂದು ಬಸ್ ಇತ್ತು. ಓಹೋ. ಎಷ್ಟೊತ್ತಿಗೆ ಬರ್ತಿತ್ತು ಅದು? ಬೆಳಿಗ್ಗೆ 8 ಗಂಟೆಗೆ ಹೊರಡೋದು, ಮಧ್ಯಾಹ್ನಕ್ಕೆ ತಲುಪೋದು. ಬೆಳಗ್ಗೆ ಹೊರಟ್ರೆ ಮಧ್ಯಾಹ್ನ ಆಗ್ತಿತ್ತು? ಮಧ್ಯಾಹ್ನ ಆಗ್ತಿತ್ತು. ಈಗ ಮೈಸೂರಿಗೆಲ್ಲ ಹೆಂಗ್ ಅಡ್ಡಾಡ್ತಿದ್ರಿ? ಮೈಸೂರಿನಲ್ಲಿ ಮಕ್ಕಳಿಗೆ ಹಾಸ್ಟೆಲಿಂದ ಕಾಲೇಜಿಗೆ ನಡ್ಕೊಂಡು ಹೋಗ್ತಿದ್ವಿ. ನೀವು ಒಳ್ಳೆ ಸ್ಟೂಡೆಂಟ್ ಆಗಿದ್ರ? ಹೇಗೆ ಚೆನ್ನಾಗಿ ಓದ್ತಾ ಇದ್ರ? ಅವರೇ ಸ್ಟೂಡೆಂಟ್. BL ಎಷ್ಟು ವರ್ಷ ಇತ್ತು ಅವಾಗ? 2 ವರ್ಷ. 2 ವರ್ಷ ನೀವು BCom BL ಎರಡನ್ನು ಕೂಡ ಆಗ್ಲೇ ಮುಗಿಸ್ಬಿಟ್ರಿ? BCom 2 ವರ್ಷ, BL 2 ವರ್ಷ. BL ಮುಗಿದ್ಮೇಲೆ ವಕೀಲ ವೃತ್ತಿ ಪ್ರಾರಂಭ ಮಾಡಿದ್ರ? ವಕೀಲ ವೃತ್ತಿ ಒಂದು ಸ್ವಲ್ಪ ದಿವಸ ಮಾಡಿದೆ. ಅದೇನ ನನ್ನ ಮನಸ್ಸಿಗೆ ಹಿಡಿಸ್ಲಿಲ್ಲ. ಯಾಕೆಂದ್ರೆ ಯಾವುದೇ ಕಾರ್ಯ ಮಾಡಿದ್ರೆ ಅದಕ್ಕೆ ಅದು ಎಂಡ್ ಆಗಬೇಕು. ಈ ಲಾ ಪ್ರೊಫೆಷನ್ ನಲ್ಲಿ ಎಂಡ್ ಆಗೋದೇ ಇಲ್ಲ. ಸುಮ್ಮನೆ ಮುಂದುವರ್ಕೊಂಡು ಹೋಗ್ತಾ ಇರ್ತಿದ್ದೆ, ಅದು ಮನಸ್ಸಿಗೆ ಹಿಡಿಸ್ಲಿಲ್ಲ. ಯಾವುದೇ ಒಂದು ಕೃಷಿ ಆಗ್ಲಿ ಯಾವುದೇ ಮಾಡಿದ್ರೆ ಅದ್ರ ರಿಸಲ್ಟ್ ನಮಗೆ ಸಿಕ್ಬೇಕು.
ಇದ್ರಲ್ಲಿ ಏನು ಸಿಕ್ಕೋದಿಲ್ಲ, ಯಾವತ್ತೂ ಸಿಕ್ಕುತ್ತೆ. ಅಲ್ಲಿವರೆಗೂ ತಡ್ಕೊಳ್ಳೋ ಪೇಷನ್ಸ್ ನಮ್ಗೆ ಇರಕ್ಕಿಲ್ಲ, ಹಾಗಾಗಿ ಬಿಡ್ಬಿಟ್ಟೆ ಅದು ಬೇಡ ಅಂತ. ಯಾವ ಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ? ಸಕಲೇಶ್ಪುರದಲ್ಲಿ ಒಂದು ಐಟಿನರಿ ಕೋರ್ಟ್ ಅಂತ, ಮ್ಯಾಜಿಸ್ಟ್ರೇಟ್ ಕೋರ್ಟ್. ವಾರಕ್ಕೆ 2 ದಿವಸ ನಡೆಯೋದು. 2 ದಿವಸನಾ? 2 ದಿವಸ ವಾರಕ್ಕೆ. ಅವರು ಹಾಸನ್ ಮ್ಯಾಜಿಸ್ಟ್ರೇಟ್ ಬರ್ತಿದ್ರು. ಅದು ಕ್ರಿಮಿನಲ್ ಕೇಸ್ ಮಾತ್ರ, ಸಿವಿಲ್ ಕೇಸ್ಗಳು ಇರಲಿಲ್ಲ. ಸಿವಿಲ್ ಕೇಸ್ಗೆ ಹಾಸನಕ್ಕೆ ಹೋಗ್ಬೇಕಾಯ್ತು. ಸಣ್ಣ ಪುಟ್ಟ ಕೇಸ್ಗೆ ಹಾಸನಕ್ಕೆ ಹೋಗ್ತಿದ್ದೆ, ಯಾಕೋ ಮನ್ಸಿಗೆ ಹಿಡಿಸ್ಲಿಲ್ಲ, ಬಿಟ್ಬಿಟ್ಟೆ. ಎಷ್ಟು ವರ್ಷ ಮಾಡಿದ್ರಿ ವೃತ್ತಿನ? 1 ವರ್ಷ ಅಷ್ಟೇ. ಅಷ್ಟೇ. ನಿಮ್ಮ ತಂದೆ ತಾಯಿ ಯಾರು ಒತ್ತಾಯ ಮಾಡ್ಲಿಲ್ವಾ ಕೆಲಸ ಮಾಡಿ ಅಂತ ಹೇಳಿ? ಪಾಪ ನಮ್ಮ ತಂದೆಗೆ ಅವಾಗಲೇ ವಯಸ್ಸಾಗಿತ್ತು. ಅವ್ರು ನಮ್ಮ ಇಷ್ಟಕ್ಕೆ ಬಿಟ್ಟರು, ಏನಾದ್ರು ಮಾಡ್ಕೊಳ್ಳಿ ಅಂತ. ಮತ್ತೆ ವಕೀಲಿ ವೃತ್ತಿ ಬಿಟ್ಟು ಏನ್ ಪ್ರಾರಂಭ ಮಾಡಿದ್ರಿ ನೀವು? ಸಹಕಾರಿ ಕ್ಷೇತ್ರಕ್ಕೆ ಬಂದೆವು. ಹೇಗಿತ್ತು ಅವಾಗಿನ ಕಾಲಕ್ಕೆ ಸಹಕಾರಿ ರಂಗ? ನಾನು ಎಂಟ್ರಾದ ಇನ್ಸ್ಟಿಟ್ಯೂಷನ್ ಬಹಳ ಅಧೋಗತಿಗೆ ಬಂದಿತ್ತು. ಇನ್ನೇನು ಬಾಗಿಲು ಮುಚ್ಚೋ ಸ್ಥಿತಿ. ಆವಾಗ ಸಕಲೇಶ್ಪುರದಲ್ಲಿ ಸ್ವಲ್ಪ ನನ್ನ ವೆಲ್ ವಿಷಸ್ ಎಲ್ಲ ಸೇರಿ, ನೀನು ಎಜುಕೇಟೆಡ್, ನಿನ್ನ ಪ್ರೆಸಿಡೆಂಟ್ ಮಾಡ್ತೀವಿ, ಸ್ವಲ್ಪ ಇಂಪ್ರೂವ್ ಮಾಡು ಅಂತ ಹೇಳಿದ್ರು. ಕೈ ಹಾಕಿ ಭಾಳ ಇಂಪ್ರೂವ್ ಮಾಡಿದೆ ಅಂದರೆ ಗೌರ್ಮೆಂಟ್ ಲೆವೆಲ್ನಲ್ಲಿ ಹೆಸರು ಬಂದಿದೆ ಅದಕ್ಕೆ. ಇವತ್ತು ಮೊನ್ನೆ ಒಂದು ಸನ್ಮಾನ ಮಾಡಿದ್ರು, 2 ಜನ ಮಿನಿಸ್ಟ್ರುಗಳು ಬಂದಿದ್ರು. ಯಾಕೆಂದ್ರೆ ಒಂದು 4 ಜಾಗನೇ ಸಿಗ್ತಿರ್ಲಿಲ್ಲ ಬಿಲ್ಡಿಂಗ್ ಕಟ್ಟೋದಕ್ಕೆ. ನಮಗೆ ರೈಸ್ ಮಿಲ್ ಸ್ಯಾಂಕ್ಷನ್ ಆಯಿತು. ರೈಸ್ ಮಿಲ್ ಕಟ್ಟೋದಕ್ಕೆ ಅಂದರೆ ಹುಡುಕಿದ್ರೆ ಜಾಗ ಸಿಗಲಿಲ್ಲ. APMC ಇಂದ ಕೇಳಿದ್ರು, APMCಲಿ ಜಾಗ ಕೊಡೋಕ್ಕಾಗೋದಿಲ್ಲ ಅಂದರು. APMC ಜಾಗ ಇತ್ತು. ಆಮೇಲೆ ನಾನು APMCಗೆ ಮೆಂಬರ್ ಆದೆ, ಪ್ರೆಸಿಡೆಂಟ್ ಆದೆ. ತಾಲೂಕು ಸೊಸೈಟಿಯಿಂದ ರೆಸಲ್ಯೂಷನ್ ಮಾಡಿದೆ, ದಯವಿಟ್ಟು 2 ಎಕರೆ ಜಾಗ ಕೊಡಿ ಅಂತ. ಅಲ್ಲಿ APMC ಚೇರ್ಮನ್ ಆಗಿ ಸ್ಯಾಂಕ್ಷನ್ ಮಾಡಿ 2 ಎಕರೆ ಜಾಗ ತಗೊಂಡು ಅದರಲ್ಲಿ ಬಿಲ್ಡಿಂಗ್ ಎಲ್ಲ ಕಟ್ಕೊಂಡು ಚೆನ್ನಾಗಿದೆ. ಅದನ್ನ ಅಪ್ರಿಶಿಯೇಟ್ ಮಾಡಿ ಮಿನಿಸ್ಟ್ರುಗಳು ಬಂದಿದ್ರು. ಈಗ ದೇವಾಲದ ಕೆರೆನಲ್ಲಿ ಮತ್ತೆ ಹಾನ್ಬಾಳಲ್ಲಿ ಸಹಕಾರ ಸಂಘ ಮಾಡಿದೆ ಅಂತ ಹೇಳಿದ್ರಿ. ಹೇಗ್ ಮಾಡಿದ್ರಿ? ಹೆಂಗೆ ಓಲೈಸಿದ್ರಿ ಜನನ? ಏನಿಲ್ಲ, ಪಾಪ ಅವಾಗ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಬರೋರು, ಅವರೇ ಬಂದು ಮನೆಗೆ ಹೋಗಿ ಶೇರ್ ಕಲೆಕ್ಟ್ ಮಾಡಿ ಒಂದು 50 ಜನ ಮೆಂಬರ್ಸ್ ಮಾಡಿ ಸೊಸೈಟಿ ರಿಜಿಸ್ಟರ್ ಮಾಡಿಸ್ತು. ಆಮೇಲೆ ಸಾಲ ಕೊಡೋದು ರೈತರಿಗೆ. ಸರಿ, ಬೆಳೆ ಸಾಲ ಕೊಡೋದು ಅಂತೇಳಿ 500 ರೂಪಾಯಿನಿಂದ 2,000 ರೂಪಾಯಿನವರೆಗೆ ಒಬ್ಬನಿಗೆ ಆ ಥರ ಸಾಲ ಕೊಡೋದು, ಸಾಲ ವಸೂಲು ಮಾಡೋದು. ಇದು ಪ್ರಾರಂಭ ಆಗಿ ಬರ್ತಾ 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 ಮೇಲೆ ಹೋಯ್ತು. 5,000 ರೂಪಾಯಿ ಇದ್ದಿದ್ದು 1 ಲಕ್ಷ ರೂಪಾಯಿ ಸಾಲ ಕೊಡೋಲ್ಲಿವರೆಗೂ ಹೋಯ್ತು. ಅಷ್ಟೊತ್ತಿಗೆ ಸ್ವಲ್ಪ ಇಲ್ಲೆಲ್ಲ ಕಾಫಿ ಬೆಳೆ ಚೆನ್ನಾಗಿ ಬಂತು, ಜನ ಸ್ವಲ್ಪ ಇಂಪ್ರೂವ್ ಆದ್ರು, ಸೊಸೈಟಿಗಳು ಇಂಪ್ರೂವ್ ಆಗ್ತಾ ಬಂದು. ಈಗ ನೀವು ಸಂಘ ಮಾಡಿದ ಸಂದರ್ಭದಲ್ಲಿ ಕಾಫಿ ಬೆಳೆಗಾರರು ಇದ್ರ ಇಲ್ಲಿ? ಇಲ್ಲ, ಅವಾಗ ಕಾಫಿನೇ ಇರಲಿಲ್ಲ. ನಾವೆಲ್ಲ ಏಲಕ್ಕಿ. ಅವಾಗ ಕಾಫಿ ಬಂದದ್ದು 1960, 1960ರಿಂದ ಈಚೆ ಕಾಫಿ ತೋಟ ಶುರು ಮಾಡಿದ್ದು. ಈಗೆಲ್ಲ ಚೆನ್ನಾಗಿ ಬೆಳೀತಾ ಇದ್ದಾರೆ ಕಾಫಿನ. ಮೊದಲೆಲ್ಲ ಬರೀ ಏಲಕ್ಕಿನೇ ಜಾಸ್ತಿ ಇತ್ತು. ಏಲಕ್ಕಿ ಜಾಸ್ತಿ ಇತ್ತು, ತುಂಬಾ ಇತ್ತು. ಒಳ್ಳೆ ಧಾರಣೆ ಸಿಕ್ಕೋದು ಅವಾಗ. ಈಗಿನ ಧಾರಣೆ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. 1 ಕೆಜಿಗೆ 2,000 ರೂಪಾಯಿ ಇದೆ ಇವತ್ತು ಏಲಕ್ಕಿ. ಅವಾಗೆಲ್ಲ ಎಷ್ಟಿತ್ತು? ಅದೆಲ್ಲ 100, 150, 200. ಖರ್ಚು ಹಾಗೆ ಇತ್ತು, ಖರ್ಚು ಏನೂ ಇಲ್ಲ. ಹಣ್ಣು ಕೊಯ್ಯೋದು ಒಂದೇ ಖರ್ಚು. ಹಾಗಾಗಿ ಜನಗಳಿಗೆ ಸಫಿಷಿಯೆಂಟ್ ಆಗಿ ಸಿಕ್ಕೋದು, ಒಳ್ಳೆ ಕ್ರಾಪ್ ಬರೋದು. ಈಗದಂಗಲ್ಲ, 1 ಜನ ಹೋದ್ರೆ 20 ಸೇರ್ ಹಣ್ಣು ಕುಯ್ಕೊಂಡು ಬರೋರು, ಆ ತರ ಸಿಕ್ಕೋದು. ಈಗ ಇಲ್ಲಿ ಪ್ರಾರಂಭ ಮಾಡಿದ ಸಹಕಾರ ಸಂಘಗಳಿದ್ವಲ್ಲ, ಅದಕ್ಕೆ ನೀವೇ ಅಧ್ಯಕ್ಷರಾಗಿದ್ರಾ? ನಾನೇ ಅಧ್ಯಕ್ಷ ಆಗಿದ್ದೆ. ಎಷ್ಟು ವರ್ಷ ಅಧ್ಯಕ್ಷರಾಗಿದ್ರಿ? ಎಲ್ಲಾ ಸೊಸೈಟಿಲೂ 10 ವರ್ಷ 12 ವರ್ಷ ಅಧ್ಯಕ್ಷ ಆಗಿದ್ದೀನಿ. ಅಧ್ಯಕ್ಷರಾಗಿದ್ದ ಅವಧಿನಲ್ಲಿ ಏನೇನು ಅಭಿವೃದ್ಧಿ ಮಾಡಿದ್ರಿ? APMC ಇಂದ ಜಾಗ ತಗೊಂಡು ತಾಲೂಕ್ ಸೊಸೈಟಿ ಮಾಡಿದ್ದು. ತಾಲೂಕ್ ಸೊಸೈಟಿಗೆ ಇನ್ಯಾರೋ ಒಬ್ಬ 12,000 ರೂಪಾಯಿಗೆ ಒಂದು ಸೈಟ್ ಕೊಡ್ತೀನಿ ಅಂತ ಬಂದ ನನಗೆ, ನೀವು ತಗೊಳ್ಳಿ ಅಂತ. ನನ್ನ ಹತ್ರ 12,000 ರೂಪಾಯಿ ಇಲ್ಲ, ಸೊಸೈಟಿಗೆ ತಗೊಳ್ಳೋಣ ಅಂತೇಳಿ ಸೊಸೈಟಿ ಅಫಿಷಿಯಲ್ಸ್ ಕೇಳಿದೆ. ಡಿಪಾರ್ಟ್ಮೆಂಟ್ ಇಂದ ದುಡ್ಡು ಕೊಡಕ್ ಆಗೋದಿಲ್ಲ, ನಿಮ್ ಸೊಸೈಟಿ ದುಡ್ಡು ಇದ್ರೆ ತಗೊಳ್ಳಿ ಅಂತ. ದೇವರ ಗತಿ ಅಂತೇಳಿ 12,000 ಸೊಸೈಟಿ ದುಡ್ಡು ಹಾಕಿ ತಗೊಂಡು ಅದಿವತ್ತು 1 ಕೋಟಿ ರೂಪಾಯಿಗೆ ಹೋಗುತ್ತೆ ಆ ಜಾಗ. ಸಕಲೇಶ್ಪುರದಲ್ಲಿ ಯಾವ ಸಂಘಕ್ಕೆ ಅಧ್ಯಕ್ಷರಾಗಿದ್ರಿ? ಅದೇ ತಾಲೂಕ್ ಮಾರ್ಕೆಟಿಂಗ್ ಸೊಸೈಟಿ. ಆಮೇಲೆ APMC, 2ಕ್ಕೂ ಚೇರ್ಮನ್ ಆಗಿದ್ದೆ. ಆವತ್ತಿನ ಕಾಲಕ್ಕೆ ಸಹಕಾರಿ ರಂಗ ಹೇಗಿತ್ತು? ಅವತ್ತು ಹೀಗೆ ಕುಂಟತಾ ನೆಮ್ತಾ ನಡೀತಾ ಇತ್ತು. ಕೆಲವು ಚೆನ್ನಾಗಿ ನಡೀತಾ ಇದ್ದು, ಕೆಲವು ಸಂಘಗಳು ಚೆನ್ನಾಗಿ ನಡೀತಾ ಇದ್ದು.
ಇನ್ನು ಕೆಲವು ನಾನು ಒಂದು ಹೇಳುತ್ತೆ, ನಾನ್ ಅಫಿಷಿಯಲ್ ಕಮಿಟಿ ಎಲ್ಲಿರುತ್ತೋ ಅಲ್ಲಿ ಸಾಮಾನ್ಯವಾಗಿ ಒಳ್ಳೆ ಸಂಘಗಳು ಇರೋದಿಲ್ಲ. ಕೆಲವು ಚೆನ್ನಾಗಿ ನಡೀತವೆ, ಕೆಲವೆಲ್ಲ ಅಧೋಗತಿಗೆ ಬರ್ತವೆ. ಯಾಕೆಂದ್ರೆ ಅಲ್ಲಿ ಖಾಸಗಿ ಜನಗಳ ಕೈ ಹಾಕಬಾರ್ದು. ಅದು ಎಲ್ಲಿ ಕೈ ಹಾಕ್ತಾರೆ ಅಲ್ಲಿ ಹಾಳಾಗುತ್ತೆ. ಬರೀ ಅಫಿಷಿಯಲ್ಸ್ ಇದ್ರೆ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ. ಹಾಗಾಗಿ ಅವಾಗ ಅಷ್ಟು ಚೆನ್ನಾಗಿರ್ಲಿಲ್ಲ. ಹೀಗೆ ನಾನು ಇಲ್ಲಿ ಸ್ವಲ್ಪ ಇಂಪ್ರೂವ್ ಮಾಡಿದೆ. ಹೀಗೆ ಅಲ್ಲಲ್ಲೇ ಮಂಡ್ಯದಲ್ಲಿ ಸೊಸೈಟಿ ಇತ್ತು, ಬಹಳ ಚೆನ್ನಾಗಿತ್ತು. ಶಂಕರೇಗೌಡರು ಅಂತ ಅವರ ಅಧ್ಯಕ್ಷರು. ಹಾಗಾಗಿ ಆ ಸೊಸೈಟಿ ಚೆನ್ನಾಗಿ ನಡೀತಾ ಇತ್ತು. ಹೀಗೆ ಅಲ್ಲಲ್ಲೇ ಕೆಲವು ಸೊಸೈಟಿಗಳು ಚೆನ್ನಾಗಿ ನಡೀತಾ ಇದ್ದು. ಜನರಲ್ ಆಗಿ ಚೆನ್ನಾಗಿರ್ಲಿಲ್ಲ. ಈಗ ಪರವಾಗಿಲ್ಲ, ಎಲ್ಲ ಕಡೆ ಚೆನ್ನಾಗಿ ನಡೀತಾ ಇದಾವೆ ಅಂತ ಕೇಳಿದ್ದೀನಿ. ಈಗ ಸಕಲೇಶ್ಪುರ ಸೊಸೈಟಿನಲ್ಲಿ ಅಧ್ಯಕ್ಷರಾಗಿದ್ದಾಗ ತುಂಬಾ ಆಸ್ತಿ ಮಾಡಿದೆ ಅಂತ ಹೇಳಿದ್ರಿ ಸೊಸೈಟಿಗೆ. ಏನೇನ್ ಮಾಡಿದ್ರಿ? ಸೈಟ್ಗಳು ಒಂದು ಗೋಡೌನ್ ಕಟ್ದು, ದೊಡ್ಡ ಗೋಡೌನ್ ಕಟ್ದು, ಅಲ್ಲಿಂದ ರೈಸ್ ಮಿಲ್ ಮಾಡಿದ್ವು. ರೈಸ್ ಮಿಲ್ಗೆ APMC ಜಾಗ ತಗೊಂಡು ಅದ್ರಲ್ಲಿ ರೈಸ್ ಮಿಲ್ ಮಾಡಿದ್ವು. ಪ್ರೈವೇಟ್ ಸೈಟ್ ಇನ್ನೊಂದು ತಗೊಂಡು ಅಲ್ಲಿ ಬಿಲ್ಡಿಂಗ್ ಕಟ್ಟಿದ್ದೀವಿ. ಅಲ್ಲದೆ ಈಗ ತಾಲೂಕು ಸೊಸೈಟಿಗೆ ಅವ್ರ ಬಿಸ್ನೆಸ್ಸಿನ ಲಾಭ ಬೇಡ, ನಾವು ಮಾಡಿರ್ತೀವಲ್ಲ ಬಿಲ್ಡಿಂಗು, ಅವ್ರ ಬಾಡಿಗೆನೆ ಸಾಕು, ಅದರಲ್ಲೇ ಮೇಂಟೈನ್ ಮಾಡ್ಬೋದು ಸೊಸೈಟಿನ. ಅಷ್ಟು ಮಾಡಿದೀವಿ. ರೈಸ್ ಮಿಲ್ ಯಾವ ವರ್ಷದಲ್ಲಿ ಪ್ರಾರಂಭ ಮಾಡಿದ್ದು? ರೈಸ್ ಮಿಲ್ ಏನು 65 70 ಒಳಗೆ. ಹೇಗೆ ನಡೀತಾ ಇತ್ತು ಆಗಿನ ಕಾಲಕ್ಕೆ? ಅದು ಭಾರಿ ಚೆನ್ನಾಗಿ ನಡೀತು ಸ್ವಲ್ಪ ದಿವಸ. ಅದ್ಯಾಕೋ ಮತ್ತೆ ಈಗ ರೈಸ್ ಮಿಲ್ಗಳೆಲ್ಲ ಈಗ ಭತ್ತನ ಬೆಳೆಯೋದಿಲ್ವಲ್ಲ, ಇಲ್ಲೆಲ್ಲೂ ಈಗ ಭತ್ತ ಬೆಳೆಯೋದಿಲ್ಲ. ಹಾಗಾಗಿ ರೈಸ್ ಮಿಲ್ಗಳೆಲ್ಲ ಬಾಗಿಲು ಮುಚ್ಚುತ್ತಾ ಇದ್ದಾವೆ. ಇಲ್ಲಿ ಇವ್ರದ್ದು ನಮ್ಮ ಬಾವರ್ದು ರೈಸ್ ಮಿಲ್ ಇದೆ, ನಾರಾಯಣಗೌಡ್ರದ್ದು. ಅದು ಏನು ಚೆನ್ನಾಗಿ, ಇಲ್ಲಿ 2 ಇದ್ದು, 2ರಲ್ಲಿ ಒಂದಿದೆ, ಒಂದು ಹೋಯ್ತು. ಈಗ ಸಕಲೇಶ್ಪುರದಲ್ಲಿ ನೀವು ಮಾಡಿದ ರೈಸ್ ಮಿಲ್ ಈಗಲೂ ನಡೀತಾ ಇದೆಯಾ? ಇಲ್ಲ, ಅದನ್ನು ಮಾಡಿಬಿಟ್ರು. ಈ ಸಹಕಾರಿ ರಂಗದಲ್ಲಿ ರೈಸ್ ಮಿಲ್ಗಳು ಬಹುಶಃ ಎಲ್ಲೂ ಇರಲಿಲ್ಲ ಅಲ್ವಾ? ಇಲ್ಲ, ಅವಾಗ ಎಲ್ಲ ತಾಲೂಕಿಗೂ ಒಂದೊಂದು ಸೊಸೈಟಿ ರೈಸ್ ಮಿಲ್ ಕೊಟ್ಟರು ಗೌರ್ಮೆಂಟಿಂದ. ಗೌರ್ಮೆಂಟ್ ದುಡ್ಡಿನಲ್ಲೇ ಮಾಡಿದ್ದು. ಈಗ ಎಲ್ಲ ಕಡೆನೂ ಹಾಳಾಗಿದ್ದಾವೆ, ಎಲ್ಲೂ ನಡೀತಾ ಇಲ್ಲ. ಪ್ರೈವೇಟವೇ ನಡೀತಾ ಇಲ್ಲ. ಇನ್ನು ಸಹಕಾರಿ ಕ್ಷೇತ್ರದಲ್ಲಿ ಎಲ್ಲ ನಡೀತಾ ಇಲ್ಲ, ಅವು ಎಲ್ಲ ಹಾಳಾದು. ತಾಲೂಕ್ ಬೋರ್ಡ್ಗೆ ಎಲೆಕ್ಷನ್ ನಿಂತಿದ್ದೆ ಅಂತ ಹೇಳಿ ಹೇಳಿದ್ರಿ. ಹೌದು, 58ನೇ ಇಸ್ವಿ. 58ನೇ ಇಸ್ವಿನಲ್ಲಿ 58ನೇ ಇಸ್ವಿ ಫಸ್ಟ್ ತಾಲೂಕ್ ಬೋರ್ಡ್ ಅದೇನೆ. ಅವಾಗ ಬಹುಶಃ ಹಾನ್ಬಾಳ್ ಹೋಬಳಿಯಿಂದ ನಾನು ಇನ್ನು 4 ಜನ ನಿಂತಿದ್ದು. 2 ಜನ ಬೇಕಾಗಿತ್ತು, 2 ಜನ ಎಲೆಕ್ಟ್ ಆದ್ರು. ಇಡೀ ತಾಲೂಕಿಗೆ ನಾನು ಸೆಕೆಂಡ್ ವೋಟ್ ತಗೊಂಡಿದ್ರಲ್ಲಿ, ತಾಲೂಕ್ ಬೋರ್ಡ್ ನಲ್ಲಿ. ಹಾಗಾಗಿ 8 ವರ್ಷ ತಾಲೂಕ್ ಬೋರ್ಡ್ ನಲ್ಲಿ ಇದ್ದೆ. 8 ವರ್ಷ ಇತ್ತು ಅವಾಗ? 4 ವರ್ಷ 1 ಟರ್ಮ್, 2 ಟರ್ಮ್ ಇದ್ದೆ. ಆವತ್ತಿನ ಕಾಲಕ್ಕೆ ಚುನಾವಣೆಗಳು ಅಂತ ಅಂದ್ರೆ ಹೆಂಗ್ ನಡೀತಾ ಇತ್ತು? ಇದೇ ತರ, ಬಟ್ ಇಷ್ಟು ಕೆಟ್ಟಿರಲಿಲ್ಲ. ಸ್ವಲ್ಪ ಉತ್ತಮವಾಗಿ ನಡೆಯವು. ಭ್ರಷ್ಟಾಚಾರ ಇರಲಿಲ್ಲ. ಏನೋ ಇನ್ಫ್ಲೂಯೆನ್ಸ್ ಅದು ಇದು ಮಾಡ್ತಿದ್ದೆ ಹೊರತು ಈಗಿನ ಬೇರೆ ಇರದೆ ಬೇರೆದಕ್ಕೆ. ಹಾಗಾಗಿ ಅವತ್ತು ಚೆನ್ನಾಗಿದ್ದು, ಈ ತರ ಇರ್ಲಿಲ್ಲ. ಈ ಚುನಾವಣೆ ಪ್ರಚಾರ ಎಲ್ಲ ಹೆಂಗ್ ನಡೀತಿತ್ತು ಅವಾಗ? ಪ್ರಚಾರ ಎಲ್ಲ ಇದೇ ತರ ಮನೆಗೆ ಹೋಗ್ತೀನಿ. ಇಷ್ಟಿಲ್ಲ, ಒಂದ್ಸರ್ತಿ ಒಬ್ರಿಗೆ ಹೇಳಿದ್ರೆ ಆಗೋಯ್ತು ಅಷ್ಟೇ. ಒಂದೇ ಸರ್ತಿ ಸರಿ ಓಟ್ ಕೊಡೋರು. ಅದು ಜನ ಮೆರಿಟ್ ನೋಡಿ ಕೊಡೋರು. ಈಗಾದ್ರೆ ಓಡಾಡ್ಲಿಕ್ಕೆ ಸಾಕಷ್ಟು ಕಾರ್ಗಳಿದಾವೆ, ಮೋಟರ್ ಬೈಕ್ಗಳಿದಾವೆ, ಈ ತರದ್ದೆಲ್ಲ ಇದೆ. ಅವಾಗೆಲ್ಲ ಪ್ರಚಾರಕ್ಕೆ ಹೆಂಗ್ ಓಡಾಡ್ತಿದ್ರಿ? ಅವಾಗ ನಡ್ಕೊಂಡೆ, ಇಡೀ ಹೋಬಳಿ ನಡ್ಕೊಂಡೇ ತಿರುಗ್ತಿದ್ವು. ಸುಮಾರು ಒಂದು 25-30 ಕಿಲೋಮೀಟರ್ ಮೇಲೆ ಆಗುತ್ತೆ, ನಡ್ಕೊಂಡೇ ತಿರುಗ್ತಿದ್ವು. ಆವತ್ತಿನ ಕಾಲಕ್ಕೆ ಈ ತಾಲೂಕ್ ಬೋರ್ಡ್ ಎಲ್ಲ ಹೆಂಗ್ ನಡೀತಾ ಇತ್ತು? ಅಲ್ಲಿ ಸಭೆಗಳಾಗ್ಬೋದು, ಮೀಟಿಂಗ್ಗಳಾಗ್ಬೋದು, ಹೇಗ್ ನಡೀತಾ ಇತ್ತು? ಏನೇನ್ ಕೆಲಸಗಳು ನಡೀತಾ ಇದ್ದ? ತಾಲೂಕ್ ಬೋರ್ಡ್ ನಲ್ಲಿ ಏನು ಅಂದ್ರೆ ಗೌರ್ಮೆಂಟ್ ಗ್ರಾಂಟ್ಸ್ ಬಹಳ ಕಮ್ಮಿ, ಅದ್ರಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ವು ಚೆನ್ನಾಗಿ. ನಾನು 2 ಅಣೆಕಟ್ಟು ಕಟ್ಟಿಸಿದ್ದೀನಿ ನನ್ನ ಪ್ರಭಾವದಲ್ಲಿ. 2,000 ರೂಪಾಯಿ ಒಂದೊಂದು ಅಣೆಕಟ್ಟು. ಯಾವ್ಯಾವ್ದು? ಇಲ್ಲೇ ಒಂದು ಹೊಳೆ ಈಗ ಹರಿತಾ ಇರುತ್ತಲ್ಲ, ಸಣ್ಣ ಹಳ್ಳೆಗಳು, ಅದು ಕಟ್ಟೆ ಹಾಕೋದು. ಕಟ್ಟೆ ಹಾಕಿ ನೀರ್ನ ಗದ್ದೆಗೆ ತಿರುಗಿಸ್ಕೊಳ್ಳೋದು. ಚೆಕ್ ಡ್ಯಾಮ್ ಅವರು ಮಣ್ಣಲ್ಲಿ ಮಾಡ್ಕೊಳ್ಳೋರು, ನಾವು ಸೈಜ್ಗಳಲ್ಲಿ ಕ್ಲೀನಾಗಿ ಮಾಡಿಕೊಟ್ಟೆ. 2,000 ರೂಪಾಯಿ ಒಂದಕ್ಕೆ. ಇವತ್ತೂ ಇದಾವೆ, ಇವತ್ತು ಅದನ್ನ ನೀರು ತಗೊಳ್ತಾ ಇದ್ದಾರೆ. ಎಲ್ಲೆಲ್ಲಿ ಕಟ್ಟಿದ್ರಿ? ಇಲ್ಲಿ ಇವ್ರು ನಮ್ಮ ನಾರಾಯಣಗೌಡ್ರ ಗದ್ದೆಯಲ್ಲೇ ಒಂದು ಹಾನ್ಬಾಳ್ನಲ್ಲಿ, ಇನ್ನೊಂದು ದೇವಲ್ಕೆರೆ. ಹಾನ್ಬಾಳು ಮತ್ತೆ ದೇವಲ್ಕೆರೆ ಇಲ್ಲೇ ನಿಮ್ಮ ಕಾರ್ಯಕ್ಷೇತ್ರ ಜಾಸ್ತಿ? ಹೌದು. ಅವಾಗ್ಲೂ ಗುತ್ತಿಗೆ ಈ ತರದ್ದೆಲ್ಲ ಇತ್ತಾ ಹೇಗೆ? ಯಾವುದು?
ಈ ಚೆಕ್ ಡ್ಯಾಮ್ ಎಲ್ಲ ಕಟ್ಲಿಕ್ಕೆ ಗುತ್ತಿಗೆ ಕೊಡ್ತಾ ಇದ್ರೋ ಅಥವಾ ನೀವೇ ಮಾಡ್ತಿದ್ರೋ ಹೆಂಗೆ? ಇಲ್ಲ ಗುತ್ತಿಗೆನೆ ಕಾಂಟ್ರಾಕ್ಟ್ ಟೆಂಡರ್ ಕರೆದು ಟೆಂಡರ್ ಪ್ರಕಾರನೇ ಕೊಡ್ತಿದ್ವಿ. ಇನ್ನು ರೋಡ್ಸ್ ರಿಪೇರಿ, ಕುಡಿಯೋ ನೀರಿನ ಬಗ್ಗೆ ಇಂಥದ್ದು ಸಣ್ಣ ಅವಾಗೆಲ್ಲ 1000 ಗಟ್ಟಲೆ ಗ್ರಾಂಟ್ಸ್, ಈಗ ನಿಮ್ಗೆ ಕೋಟಿ ಗಟ್ಟಲೆ ಕೊಡ್ತಿರ್ಲಿಲ್ಲ. ಅಷ್ಟರಲ್ಲಿ ಮಾಡ್ತಿದ್ವು. ಅವಾಗ್ಲೂ ಅಷ್ಟು ತಾಲೂಕು ಪಟ್ಟಣಲ್ಲೂ ಯಾವುದೇ ಭ್ರಷ್ಟಾಚಾರ ಏನು ಇರ್ಲಿಲ್ಲ. ಈಗ 58ನೇ ಇಸ್ವಿನಲ್ಲಿ ಕಟ್ಟಿರೋ ಅಂತ ಚೆಕ್ ಡ್ಯಾಮು ಇವತ್ತಿಗೂ ಇದೆ ಅಂತ ಹೇಳಿ ಇದೆ. ಗುಣಮಟ್ಟಕ್ಕೆ ತುಂಬಾ ಆದ್ಯತೆ ಕೊಡ್ತಾ ಇದ್ರ ಆಗ. ಖಂಡಿತ ಅದು ಹಾಗಾಗಿ ನಾವು ಪ್ರತಿದಿನ ಹೋಗಿ ನೋಡ್ಕೊಂತಿದ್ವಿ. ನೀವೇ ಹೋಗಿ ನೋಡ್ತಾ ಇದ್ರಿ? ಯಾಕೆಂದ್ರೆ ನಮಗೆ ಬೇರೆ ಕೆಲಸ ಇಲ್ಲ, ಅದನ್ನ ಇಂಪ್ರೂವ್ ಮಾಡ್ಬೇಕು ಅಂತ. ಇವತ್ತು ಇದೆ, ಇವತ್ತು ನೋಡ್ಬೋದು ನೀವು. ಈಗೆಲ್ಲ ಕಟ್ಟಿದ್ರೆ ಒಂದು ಕೆಲವೇ ವರ್ಷಗಳಲ್ಲಿ ಹಾಳಾಗಿ ಹೋಗ್ಬಿಡುತ್ತಲ್ಲ. ಯಾಕೆಂದ್ರೆ ಈಗ ಲಕ್ಷ ಗಟ್ಟಲೆ ಖರ್ಚು ಮಾಡ್ತಾರಲ್ಲ, ಅದರಿಂದ 1000 ಗಟ್ಟಲೆ ಖರ್ಚು ಮಾಡಿದ್ರೆ ಇರ್ತಿದ್ದು, ಈಗ ಲಕ್ಷ ಗಟ್ಟಲೆ ಖರ್ಚು ಮಾಡ್ತಾರೆ. ತಂದೆ ಅವರು 8 ಎಕರೆ ಜಮೀನ್ ಕೊಟ್ರು ಅಂತ ಹೇಳಿದ್ರಿ. ಏನ್ ಬೆಳಿತಾ ಇದ್ರಿ ಅವಾಗ? ಕಾಫಿ, ಅದು ಏಲಕ್ಕಿ ಇತ್ತು. ಏಲಕ್ಕಿ ಹೋಗಿ ನಾನು ಕಾಫಿ ಮಾಡಿದೆ. ನಾನು ಸ್ಟೂಡೆಂಟ್ ಆಗಿದ್ದಾಗಲೇ ಅಲ್ಲಿ ಕಾಫಿ ಗಿಡ ಹಾಕಿದ್ದೆ. ರಜ್ಜಲ್ಲಿ ಬಂದಾಗ ಕೆಲಸ ಮಾಡೋದು. ಹಾಗಾಗಿ ಅದು ನನಗೆ ಕೊಟ್ರು ನಮ್ಮಪ್ಪ. ಎಷ್ಟ್ ಜನ ನೀವು ಅಣ್ಣ ತಮ್ದಿರು? ನಾವು 5 ಜನ ಅಣ್ಣ ತಮ್ದಿರು. 5 ಜನ ಅಣ್ಣ ತಮ್ದಿರು. ನೀವು ಕಾಫಿ ಹಾಕಿದ ಜಾಗ ನಿಮ್ಗೆ ಕೊಟ್ರು? ಹೌದು. ಹಾಗಾಗಿ ನಾನೇ ಇಂಪ್ರೂವ್ ಮಾಡಿದೆ ಅದನ್ನ. ನಾನು ವೈಜ್ಞಾನಿಕವಾಗಿ ಕೃಷಿ ಮಾಡ್ತಾ ಇದ್ದೆ ಅಂತ ಹೇಳಿದ್ರಿ. ಹೆಂಗ್ ಮಾಡ್ತಾ ಇದ್ರಿ ವೈಜ್ಞಾನಿಕವಾಗಿ? ಏನಿಲ್ಲ, ಅವಾಗ ನಾವು ತೋಟ ಮಾಡಿದಾಗ ಗೊಬ್ಬರ ಹಾಕೋದೇ ಗೊತ್ತಿರ್ಲಿಲ್ಲ. ಯಾವಾಗಲೂ 2 ವರ್ಷಕ್ಕೋ 3 ವರ್ಷಕ್ಕೋ ಒಂದು ಗೊಬ್ಬರ ಹಾಕ್ತಿದ್ರು. ನನಗೆ ಕಾಫಿ ಲೈಸೆನ್ಸ್ ಆಫೀಸರ್ಗಳು ಫ್ರೆಂಡ್ಶಿಪ್ ಆದ್ಮೇಲೆ ಅವ್ರು ಹೇಳಿ, ನೀವು ಪ್ರತಿ ವರ್ಷ 2 ಗೊಬ್ಬರ ಹಾಕಬೇಕು, 2 ಸ್ಪ್ರೇ ಮಾಡಬೇಕು ಅರಬಿಕಾಕ್ಕೆ, ಇಲ್ಲದ ಕ್ರಾಪ್ ಆಗೋದಿಲ್ಲ, ಮರಗಸಿ ಮಾಡಬೇಕು. ಅವ್ರಿಗೆ ಗೈಡೆನ್ಸ್ ತಗೊಂಡು ಕೆಲಸ ಮಾಡಿದ್ವಿ. ದುಡ್ಡು ಇರಲಿಲ್ಲ, ಎಲ್ಲರೂ ಸೊಸೈಟಿಲಿ ಕಾಫಿ ಬೋರ್ಡ್ನಲ್ಲಿ ಸಾಲ ಕೊಡೋರು. ಅದು ಚೀಪ್ ರೇಟು, ಬಡ್ಡಿ ಕಮ್ಮಿ. ಹಾಗಾಗಿ ಅಲ್ಲಿ ಸಾಲ ಮಾಡ್ತಿದ್ವು. ಅದರಲ್ಲಿ ಇಂಪ್ರೂವ್ ಮಾಡಿದೆ. ಇಂಪ್ರೂವ್ ಮಾಡಿ ಸುಮಾರು 6 ಟನ್ ಕಾಫಿ ಕುಯ್ದೆ 8 ಎಕರೆಗೆ. ಈ ಕಾಫಿ ಬೋರ್ಡ್ ಹೆಂಗ್ ಕೆಲಸ ಮಾಡ್ತಾ ಇತ್ತು ಅವಾಗ? ಕಾಫಿ ಬೋರ್ಡ್ ಇದೆ, ಇವತ್ತೇ ಹೆಂಗ್ ಕೆಲಸ ಮಾಡ್ತಾ ಇದೆ ಅದೇ ಕೆಲಸ. ಈಗ ಕಾಫಿ ಬೋರ್ಡ್ನ ಉಪಯೋಗಿಸ್ಕೊಂಡ್ರೆ ಉಂಟು, ನಾವಾಗೂ ಉಪಯೋಗಿಸ್ಕೊಳ್ಬೇಕು. ಇಲ್ಲಾಂದ್ರೆ ಅವ್ರ ಪಾಡಿಗೆ ಅವರು, ರೈತರ ಪಾಡಿಗೆ ರೈತರು. ಹಾಗೆ ಅದ್ರ ಪ್ರಯೋಜನ ಆಗ್ತಲ್ಲ. ನೀವು ಉಪಯೋಗಿಸ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡ್ಕೊಬಹುದು. ನಾವು ಸಬ್ಸಿಡಿ ಅದೆಲ್ಲ ಬೇಕಾದಷ್ಟು ತಗೊಂಡಿದ್ದೀವಿ. ಗೋಡೌನ್ಗಳಿಗೆ, ಕಣಕ್ಕೆ, ಪಲ್ಪರ್ಗೆ, ಪ್ರತಿಯೊಂದಕ್ಕೂ ಸಬ್ಸಿಡಿ ಲಕ್ಷಾಂತರ ರೂಪಾಯಿ ತಗೊಂಡಿದ್ದೀವಿ. ಆ ಥರ ತಗೊಂಡು ಇಂಪ್ರೂವ್ ಮಾಡಿದ್ರು ಉಂಟು. ಕೆಲವ್ರು ಕಾಫಿ ಬೋರ್ಡ್ ಎಲ್ಲಿದೆ ಅಂತಲೇ ಗೊತ್ತಿಲ್ಲ, ಹಾಗಾಗಿ ಅದರಿಂದ ಪ್ರಯೋಜನ ಆಗ್ತಲ್ಲ. ಈಗ ಕಾಫಿ ಮೊದಲು ಕಾಫಿ ಬೋರ್ಡ್ ನಿಯಂತ್ರಣದಲ್ಲಿ ಇತ್ತಲ್ಲ, ಅವಾಗ ಚೆನ್ನಾಗಿತ್ತೋ ಇವಾಗ ಚೆನ್ನಾಗಿದ್ಯಾ? ಕಾಫಿ ಬೋರ್ಡ್ ಕಾಫಿ ಬೋರ್ಡ್ ನಿಯಂತ್ರಣದಲ್ಲಿ ಇತ್ತಲ್ಲ, ಅವಾಗ ಕಾಫಿ ಬೋರ್ಡ್ಗೆ ಮಾರಾಟ ಮಾಡ್ಬೇಕಾಗಿತ್ತಲ್ವಾ ಕಾಫಿನ? ಅದು ಚೆನ್ನಾಗಿತ್ತ ಸಿಸ್ಟಮ್? ಇವಾಗಿರೋ ಸಿಸ್ಟಮ್ ಚೆನ್ನಾಗಿದ್ಯಾ? ಇದು ಒಳ್ಳೇದು. ಅದು ಯಾಕೆ ಅಂದ್ರೆ ಅವಾಗ ಇಂಟರ್ನ್ಯಾಷನಲ್ ಮಾರ್ಕೆಟ್ ರೇಟ್ ಏನು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಕಾಫಿ ಬೋರ್ಡ್ ಇದ್ದಾಗ ಈ ಎಕ್ಸ್ಪೋರ್ಟರ್ಸ್ ಅಲ್ಲಿ ರೇಟ್ ತಿಳ್ಕೊಂಡು ಇಲ್ಲಿ ಕಮ್ಮಿ ರೇಟಿಗೆ ತಗೊಂಡು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡೋರು. ಈಗ ಆಗಲ್ಲ. ಲಂಡನ್ ರೇಟ್ ನಮ್ಗೆ ಇವತ್ತು ಬೆಳಿಗ್ಗೆ ಗೊತ್ತಾಗುತ್ತೆ. ನಿನ್ನೆ ಲಂಡನ್ ಮಾರ್ಕೆಟ್ ರೇಟ್ ಏನಿದೆ ಅಂತ ಇವತ್ತು ಗೊತ್ತಾಗುತ್ತೆ. ನ್ಯೂಯಾರ್ಕ್ ರೇಟ್ ಏನಿದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ನಮ್ಮ ಕಾಫಿನ ಅದೇ ರೇಟಿಗೆ ತಗೊಳ್ಬೇಕು ಇವನು, ಇಲ್ದೆಲ್ಲ ನಾವು ಕೊಡೋದಿಲ್ಲ. ಹಾಗಾಗಿ ಒಳ್ಳೆ ರೇಟ್ ಸಿಗ್ತಾ ಇದೆ. 8 ಎಕರೆ ಕಾಫಿ ಮಾಡಿ ಸಂಪಾದನೆ ಮಾಡಿ ಮತ್ತೆ ಸಕಲೇಶಪುರದಲ್ಲಿ ಜಾಗ ತಗೊಂಡೆ ಅಂತ ಹೇಳಿ ಹೇಳಿದ್ರಿ. ಹೌದು. ಯಾವ ಇಸ್ವಿನಲ್ಲಿ ತಗೊಂಡಿದ್ರಿ ಮತ್ತೆ ಎಷ್ಟು ಎಕರೆ ತಗೊಂಡ್ರಿ? ಸುಮಾರು 1975ನೇ ಇಸ್ವಿ. ಅಷ್ಟೊತ್ತಿಗೆ ನನ್ನ ಮಗಳದ್ದು ಎಜುಕೇಶನ್ ಎಲ್ಲ ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಹಳ್ಳಿಗೆ ಬಂದ್ಬಿಟ್ಟೆ, ದೇವಲ್ಕೆರೆಗೆ, ಸಕಲೇಶಪುರ ಬಿಟ್ಟು. ಅವಾಗ ಬಂದು ಆ ತೋಟನ 75ನೇ ಇಸ್ವಿಲ್ ತಗೊಂಡೆ. 1,25,000 ಕೊಟ್ಟು ತಗೊಂಡೆ. ಆ 1,25,000ಕ್ಕೆ 1 ಲಕ್ಷ ಕೆನರಾ ಬ್ಯಾಂಕ್ನಲ್ಲಿ ಸಾಲ ತಗೊಂಡೆ. ಕೆನರಾ ಬ್ಯಾಂಕಿಗೆ ನಾನೇ ಲೀಗಲ್ ಅಡ್ವೈಸರ್ ಅವಾಗ. ಹಾಗಾಗಿ ನಾನು ಬರ್ತದಕ್ಕೆಲ್ಲ ಎಸ್ ಅನ್ನೋರು. 1 ಲಕ್ಷ ರೂಪಾಯಿ ಸಾಲ ತಗೊಂಡು 1.25 ಲಕ್ಷಕ್ಕೆ ತೋಟ ತಗೊಂಡು ಇಂಪ್ರೂವ್ ಮಾಡಿದೆ. ಚೆನ್ನಾಗಿ ಏಲಕ್ಕಿ ಕಾಫಿ ಬಂತು. ರೋಬಸ್ಟಾ ಹಾಕಿದ್ರು, ಅರೇಬಿಕಾ ಹಾಕಿದ್ರು? ಫುಲ್ ರೋಬಸ್ಟಾ. ಅಲ್ಲೂ ಕೂಡ ವೈಜ್ಞಾನಿಕವಾಗಿ ಮಾಡಿದ್ರಿ ಕೃಷಿನ? ಹೌದೌದು. ಅಲ್ಲೂ 700 ಮೂಟೆ ಕಾಫಿ ಕುಯ್ದೆ. ಈಗ ಎತ್ತಿನೊಳೆ ಪ್ರಾಜೆಕ್ಟ್ಗೆ ಹೋಯ್ತು ಭೂಮಿ ಅಂತ ಹೇಳಿ ಹೇಳಿದ್ರಿ, ರಸ್ತೆಗೆ ಎತ್ತಿನೊಳಗೆಲ್ಲ ಹೋಯ್ತು ಅಂತ ಹೇಳಿದ್ರಿ. ಇನ್ನ ಸ್ವಲ್ಪನೂ ಉಳಿದಿಲ್ವಾ ಅಲ್ಲಿ?
ಇಲ್ಲ, ನನಗೇನು ಉಳಿದಿಲ್ಲ, ಮಾರ್ಬಿಟ್ಟೆ. ಉಳಿದಿದ್ದನ್ನು ಮಾರ್ಬಿಟ್ಟೆ. ಮಾರ್ಬಿಟ್ಟು ಬೇರೆ ಕಡೆ ತಗೊಂಡೆ. ಜಾನಕೆರೆ ಅಂತ ಅಲ್ಲಿ ತಗೊಂಡಿದ್ದೀನಿ. ಅಲ್ಲೆಷ್ಟು ಎಕರೆ ಇದೆ ಈಗ? ಅದು 18-20 ಎಕರೆ ಇದೆ. 18-20 ಎಕರೆ ಇದೆ. ಯಾರು ನೋಡ್ತಾರ ಅದನ್ನ? ನಾನೇ ನೋಡ್ತಾ ಇದ್ದೆ. ಈಗ ನಮ್ಮ ಅಳಿಯ ನೋಡ್ತಾರೆ. ಮಕ್ಕಳನ್ನ ಏನೇನು ಓದಿಸಿದ್ರಿ? ಇಬ್ರು ಗ್ರಾಜುಯೇಟ್ಸ್. ಇಬ್ರು ಹೆಣ್ಮಕ್ಳು? ಇಬ್ರೇ ಹೆಣ್ಮಕ್ಳು. ನಿಮ್ಮ ಚಿಕ್ಕಪ್ಪನ ಮಗಂಗೆ 8 ಎಕರೆ ತೋಟ ಕೊಟ್ಟೆ ಅಂತ ಹೇಳಿದ್ರಲ್ಲ, ನಿಮ್ಮ ಮಕ್ಕಳು ಒಪ್ಪಿದ್ರ ಅದಕ್ಕೆ? ಒಪ್ಬಿಟ್ಟು ಅವ್ರದ್ದೆಲ್ಲ ಸೈನ್ ಹಾಕಿಸ್ಕೊಂಡು ದಾನಪತ್ರ ಮಾಡಿಕೊಟ್ಬಿಟ್ಟೆ. ಏನೋ ಬೇಡ ಅಂತ ಏನ್ ಹೇಳಲಿಲ್ಲ? ಬೇಡ ಅಂತ ಹೇಳಿದ್ರು, ಕನ್ವಿನ್ಸ್ ಮಾಡಿದೆ. ನೋಡು, ಆಸ್ತಿ ನಾನು ಮಾಡಿದ್ದು ಕೊಡ್ತಾ ಇದ್ದೀನಿ, ನಿಮ್ಗೂ ಕೊಡ್ತಾ ಇದ್ದೀನಿ, ಅವನಿಗೂ ಕೊಡ್ತೀನಿ, ನೀವು ಮಾಡಿ, ನನ್ನ ಥರನೇ ಕಷ್ಟಪಟ್ಟು ನೀವು ಮಾಡಿ, ಅವಾಗ ಗೊತ್ತಾಗುತ್ತೆ. ನೀವು ಸುಮ್ಮನೆ ಕೇಳಿದ್ರೆ ಪ್ರಯೋಜನ ಆಗ್ತಲ್ಲ. ನನ್ನಿಂದ ಒಬ್ಬನಾರು ಉದ್ಧಾರ ಆಗಬೇಕು, ಆ ರೀತಿಲಿ ಕೊಟ್ಟೆ. ಅವನು ಬಂದಿದ್ದಾನೆ ಇಲ್ಲಿ. ಅವನೇ ಅಷ್ಟೇ ನಂಗೆ. ಈಗ ನನ್ನ ನೋಡ್ಕೊಳ್ಳೋದು ಅವನೇ. ಈಗ ನಿಮ್ಮ ದಿನನಿತ್ಯದ ಒಂದು ಚಟುವಟಿಕೆ ಏನೇನಿರುತ್ತೆ? ಎಷ್ಟೊತ್ತಿಗೆ ಹೇಳ್ತೀರಾ ಬೆಳಗ್ಗೆ? ಇಲ್ಲ, ಈಗ ನಾನು 7:30-8 ಗಂಟೆ ಹೇಳಕ್ಕಾಗೋದಿಲ್ಲ. ಏನೇನ್ ಮಾಡ್ತೀರಾ ಎದ್ಮೇಲೆ? ಈಗ ತೋಟಕ್ಕೂ ಹೋಗೋದಿಲ್ಲ. ವಾರಕ್ಕೆ 1 ದಿವಸ 2 ದಿವಸ ಹೋಗ್ತೀನಿ. ಬಾಕಿ ಅಂತೆ ಮನೇಲಿ ಎಲ್ಲಿ ಹೋಗೋದಿಲ್ಲ. ವಾಕ್ ಮಾಡೋಕ್ಕೂ ಆಗೋದಿಲ್ಲ, ಹೆಚ್ಚಿಗೆ ನಡೆಯೋಕ್ಕಾಗೋದಿಲ್ಲ. ಮನೆವರೆಗೂ ಹೋಗ್ತಾ ಇದ್ದೆ. ಈಗ ಬರ್ತಾ 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 ಸ್ವಲ್ಪ ಡಿಟಿರೇಟ್ ಆಗ್ತಾ ಇದೆ ಹೆಲ್ತ್. ಹಾಗಾಗಿ ಮನೇಲಿ ರೆಸ್ಟ್ ತಗೊಳ್ಳೋದಷ್ಟೇ. ಒಂದು ಹುಡುಗಿ ಇದೆ ಅಡಿಗೆಗೆ, ಅದು ಅಡಿಗೆ ಮಾಡಿಕೊಡುತ್ತೆ, ಊಟ ಮಾಡೋದು, ಕೂತ್ಕೊಳ್ಳೋದು. ಪೇಪರು ರೇಡಿಯೋ ಎಲ್ಲ ಕೇಳ್ತೀರಾ? ಟಿವಿ ನೋಡೋದು. ರೇಡಿಯೋ ಕೇಳ್ತಿದ್ದೆ. ರೇಡಿಯೋ ನಂಗೆ ಭಾರಿ ಇಷ್ಟ. ವಿಜಯ ಅಂಗಡಿಯಲ್ಲಿ ರೇಡಿಯೋ ಅಭ್ಯಾಸ ಬಂದಿತ್ತು. ಈ ಕಿವಿ ಕೇಳೋದಿಲ್ಲ, ಅದರಿಂದ ಬಿಡ್ಬಿಟ್ಟೆ. ಇವತ್ತು ರೇಡಿಯೋ ಸೆಟ್ ಇದೆ, ಕೇಳಕ್ಕಾಗೋದಿಲ್ಲ. ಇನ್ನು ಟಿವಿ ನೋಡೋದು, ಆಕ್ಷನ್ ಕಾಣುತ್ತೆ, ನ್ಯೂಸ್ ಕೆಳಗಡೆ ಬರುತ್ತಲ್ಲ, ಅದನ್ನ ನೋಡ್ತಾ ಕೂತ್ಕೊಳ್ಳೋದು. ದೃಷ್ಟಿ ಎಲ್ಲ ಚೆನ್ನಾಗಿದೆ? ದೃಷ್ಟಿ ಚೆನ್ನಾಗಿದೆ. ಗ್ಲಾಸ್ ಇಲ್ದಲೆ ಓದ್ತೀನಿ ಬೇಕಾದ್ರೆ. ಏನು ನಿಮ್ಮ ಆರೋಗ್ಯದ ಗುಟ್ಟೇನು? ಆರೋಗ್ಯದ ಗುಟ್ಟಿನೇನಿಲ್ಲ, ನಮ್ದು ಲಿಮಿಟೆಡ್ ಫುಡ್. ಬೆಳಿಗ್ಗೆ ತಿಂಡಿ ತಿಂದ್ರೆ ಮತ್ತೇನು ತಗೊಳ್ಳೋದಿಲ್ಲ. ಮಧ್ಯಾಹ್ನ 1:30ಗೆ ಊಟ, ಮತ್ತೆ 5 ಗಂಟೆಗೆ ಒಂದು ಅರ್ಧ ಕಪ್ ಕಾಫಿ, ಮತ್ತೆ ರಾತ್ರಿ 8:30ಗೆ ಊಟ. ಇದು ಬಿಟ್ಟು ಮಧ್ಯೆ ಏನು ತಿನ್ನೋದಿಲ್ಲ, ಆಮೇಲೆ ಸಿಕ್ಕಾಬಟ್ಟೆ ತಿನ್ನೋದಿಲ್ಲ. ನಮ್ಮದು ಬಹಳ ಲಿಮಿಟೆಡ್ ಫುಡ್, ಅಷ್ಟಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಜೊತೆಗೆ ಯಾವುದೇ ಕಾಯಿಲೆಗಳಿಲ್ಲ. BP ಆಗಲಿ, ಶುಗರ್ ಆಗಲಿ, ಯಾವುದು ದೇವತೆ. ಈಗ ಸ್ವಲ್ಪ BP ಇದೆ ವಯಸ್ಸಾದ್ಮೇಲೆ, ಹೋದಷ್ಟಿಂದ. ಅದಕ್ಕೊಂದು ಸಣ್ಣ ಮಾತ್ರೆ ಕೊಡ್ತಾ ಇದ್ದಾರೆ ಡಾಕ್ಟ್ರು. ಅದು ಬಿಟ್ಟು ಇನ್ನೇನು ಇಲ್ಲ. ಇದಿಷ್ಟೇ ಇದು ಗುಟ್ಟು. ತಿಂಡಿ ಎಲ್ಲ ಏನ್ ಇಷ್ಟಪಡ್ತೀರಾ? ಏನ್ ಮಾಡಿಸ್ಕೊಳ್ತೀರಾ ತಿಂಡಿನ? ತಿಂಡಿ ರೊಟ್ಟಿ ಜಾಸ್ತಿ. ರೊಟ್ಟಿನೇ ನಮ್ಮ ಕಾಯಸ್ ಜಾಸ್ತಿ. ಅಕ್ಕಿ ರೊಟ್ಟಿ. ಆಮೇಲೆ ಇಡ್ಲಿ, ದೋಸೆ, ಉಪ್ಪಿಟ್ಟು ಇಂಥದ್ದೇನಾದ್ರು ಮಾಡ್ತಾರೆ. ಹೆಚ್ಚಿಗೆ ರೊಟ್ಟಿ. ಊಟ ಎಲ್ಲ ಏನ್ ಮಾಡ್ತೀರಿ? ಊಟ ಏನು ಅನ್ನ, ಸಾರು, ಮೊಸರು ಅಷ್ಟೇ. ಚಪಾತಿ, ಮುದ್ದೆ ಹುಡುಗಿಗೆ ಮಾಡಕ್ ಗೊತ್ತಿಲ್ಲ. ಮಾಡಿದ್ರೆ ಮುದ್ದೆ ಬಹಳ ಲೈಕ್ ಮಾಡ್ತೀನಿ ನಾನು. ಎಲ್ಲಾರು ಹೋಟೆಲ್ಗೆ ಹೋದ್ರೆ ಮುದ್ದೆ ಇದ್ರೆ ಮುದ್ದೆನೆ ತಿನ್ನೋದು. ಓದ್ತಿದ್ದಾಗ ಅದು ಅಭ್ಯಾಸ ಆಗಿದೆ. ಹಾಗಾಗಿ ಮುದ್ದೆ ಲೈಕ್ ಮಾಡ್ತೀನಿ. ಮುದ್ದೆ ಸಿಕ್ಕಿರ್ ತಿಂತೀನಿ. ಈ ಮಲೆನಾಡು ಭಾಗದಲ್ಲಿ ಅಷ್ಟು ಬಳಸೋದಿಲ್ಲ ಅಲ್ವಾ ಮುದ್ದೆನ? ಮುದ್ದೆ ಮಲೆನಾಡಲ್ಲಿ ಜಾಸ್ತಿ ಬಳಸಲ್ಲ ಅಲ್ವಾ? ಇಲ್ಲ, ಇಲ್ಲಿ ತಿನ್ನೋದೇ ಇಲ್ಲ. ತಿನ್ನೋದು ನಮ್ಮಂತವ್ರು ಹೊರಗಡೆ ವಿದ್ಯಾಭ್ಯಾಸ ಮಾಡಿದವರು ಹಾಸ್ಟೆಲ್ಗಳಲ್ಲಿ ಇದ್ವಲ್ಲ, ಅಲ್ಲಿ ಮುದ್ದೆ ಮಾಡೋರು. ಹಾಗಾಗಿ ಅದು ಅಭ್ಯಾಸ ಆಯ್ತು. ಮುಂದೆ ಇನ್ನು ಏನೇನ್ ಮಾಡ್ಬೇಕು ಅಂತ ಆಲೋಚನೆ ಇದೆ? ಇನ್ನೇನ್ ಮಾಡೋದು? ಇನ್ನು ಮಾಡೋದೇನೂ ಇಲ್ಲ. ಹೀಗೆ ಇನ್ನೊಂದು 2 ವರ್ಷ ಕಾಲ ಮಾಡಿದ್ರೆ ಸಾಕು. ಹಾಸಿಗೆ ಹಿಡಿದಂಗೆ ಹೋದ್ರೆ ಸಾಕು. ಹಾಸಿಗೆ ಹಿಡಿದು ಮಲಗೋದು, ಹಾಸ್ಪಿಟ್ಲಿಗೆ ಹೋಗೋದು ಆಗ್ಬಾರ್ದು. ಈಗ ಸಹಕಾರಿ ರಂಗದಲ್ಲಿ ಕೆಲಸ ಮಾಡಿದ್ರಿ, ಕೃಷಿ ಮಾಡಿದ್ರಿ, ಒಳ್ಳೆ ಕೃಷಿಕರು ಅಂತ ಅನ್ನಿಸ್ಕೊಂಡ್ರಿ. ಇದೆಲ್ಲ ನೆಮ್ಮದಿ ಇದೆ? ನೆಮ್ಮದಿ ಇದೆ, ಸಂಪೂರ್ಣ ನೆಮ್ಮದಿ ಇದೆ. ನಾನು ಮಾಡಿದ ಕ್ಷೇತ್ರದಲ್ಲಿ ಎಲ್ಲ ಕಡೆನೂ ಹೆಸರು ತಗೊಂಡಿದ್ದೀನಿ, ಎಲ್ಲ ಕಡೆನೂ ಚೆನ್ನಾಗಿದೆ. ನನಗೂ ಆತ್ಮತೃಪ್ತಿ ತುಂಬಾ ಇದೆ. ನೀವೇ ಪ್ರಾರಂಭ ಮಾಡಿದೆ ಅಂತ ಹೇಳಿದ್ರಲ್ಲ ಸೊಸೈಟಿಗಳನ್ನ, ಸಂಘಗಳನ್ನ, ಸಹಕಾರಿ ಸಂಘಗಳನ್ನ. ಇವತ್ತು ಹೆಂಗ್ ಕೆಲಸ ಮಾಡ್ತಿದಾವ ಅವು? ಕೆಲವು ಇದಾವೆ, ಇಲ್ಲಿ ಪರವಾಗಿಲ್ಲ. ಹಾನ್ಬಾಳ್ ಸೊಸೈಟಿ ನಡೀತಾ ಇದೆ ಚೆನ್ನಾಗಿ.
ನಾನು ಫಸ್ಟ್ ಸೆಕ್ರೆಟರಿ ಮತ್ತು ನಾನೇ ಪ್ರೆಸಿಡೆಂಟ್. ಇಲ್ಲಿ ದೇವಾಲಕೆರೆ ಅಷ್ಟು ಚೆನ್ನಾಗಿ ನಡೀತಾ ಇಲ್ಲ. ಇನ್ನು ನಮ್ಮ ತಾಲೂಕು ಸೊಸೈಟಿ ಭಾಳ ಚೆನ್ನಾಗಿ ನಡೀತಾ ಇದೆ ಸಕಲೇಶ್ಪುರದಲ್ಲಿ. APMC ಅದು ಅಕ್ಕಪಕ್ಕನೇ ಇದೆ. ಈಗಲೂ ನಿಮ್ಮ ಸಹಕಾರ ಕೇಳ್ತಾರ? ಈಗ ಜನಗಳು ಹಾಗಿಲ್ಲ. ಹಿಂದೆ ನಮ್ಮ ಕಾಲದಲ್ಲಿ ಯಾರು ಹಿರಿಯರು ತಿಳಿದವರು ಇದ್ರೆ ಅವರು ಸಲಹೆ ತಗೊಳ್ತಿದ್ವು. ಈಗ ಸಲಹೆ ತಗೊಳ್ಳೋದು ಕಮ್ಮಿ. ಅವ್ರಿಷ್ಟಕ್ಕೆ ಅವರು ಅವ್ರಿಗೆ ತಿಳಿದದನ್ನ ಮಾಡ್ತಾರೆ. ಹಾಗಾಗಿ ನಾವು ಏನು ಹೇಳಕ್ ಹೋಗೋದಿಲ್ಲ. ಸಕಲೇಶ್ಪುರ ದೇವಾಲಕೆರೆಯಲ್ಲಿ ಒಂದು ಕಲ್ಯಾಣ ಮಂಟಪ ಕಟ್ಟಿದೆ, 1 ಕೋಟಿ ರೂಪಾಯಿ. ಅದು ನಾನೇ ಅಧ್ಯಕ್ಷ. ಅಲ್ಲೂ ಸುಮಾರು 8 ವರ್ಷ ಇದ್ದೆ. ಸರ್ಕಾರದಿಂದಲೂ ತಗೊಂಡು ದುಡ್ಡು, ಒಂದು 20 ಲಕ್ಷ ಸರ್ಕಾರದಿಂದ ತಗೊಂಡು, ದೇವೇಗೌಡರು MP ಆಗಿದ್ದಾಗ ಅವ್ರ ಕೈಯಿಂದ ಚೆನ್ನಾಗಿ ತಗೊಂಡು, ಇನ್ನು ನಮ್ಮ ನಮ್ಮ ನೆಂಟರಿಸ್ಟ್ರು ಅವ್ರನ್ನೆಲ್ಲ ಚಂದ ಎತ್ತಿ ಕಡ್ದು 1 ಕೋಟಿ ಮೇಲೆ ಖರ್ಚಾಗಿದೆ. ಚೆನ್ನಾಗಿದೆ. ಏನೇನು ಹವ್ಯಾಸ ಇತ್ತು ನಿಮ್ಗೆ? ಹವ್ಯಾಸ ಏನಿಲ್ಲ, ಸ್ಪೋರ್ಟ್ಸ್ ಅಷ್ಟೇ. ಸ್ಪೋರ್ಟ್ಸು ಅದು ಇಲ್ಲ. ಈ ಪಬ್ಲಿಕ್ ಲೈಫ್ಗೆ ಹೋದ್ಮೇಲೆ ಯಾವ ಹವ್ಯಾಸನೂ ಇಲ್ಲ. ಬೆಳಿಗ್ಗೆ ಎದ್ದ ಸಾಯಂಕಾಲ ಇದೇ ಹವ್ಯಾಸ. ಆ ಸೊಸೈಟಿಗೆ ಹೋಗೋದು, ಈ ಸೊಸೈಟಿ ಮೀಟಿಂಗು, ಇವತ್ತು ಅಲ್ಲಿ ಎಲೆಕ್ಷನ್ನು, ಇವತ್ತು ಇಲ್ಲಿ ಎಲೆಕ್ಷನ್ನು, ಇದ್ರಲ್ಲೇ ಕಾಲ ಕಳೆದು. ಪ್ರವಾಸ ಏನಾದ್ರು ಮಾಡ್ತಾ ಇದ್ರ? ಪ್ರವಾಸ ಮಾಡ್ತಿದ್ವು. APMC ಇಂದ, ತಾಲೂಕ್ ಸೊಸೈಟಿಯಿಂದ ಮಾಡಿದ್ವಿ. ಆಲ್ ಇಂಡಿಯಾ ಟೂರು ಮಾಡಿದ್ವಿ APMC ಇಂದ. ಆಲ್ ಇಂಡಿಯಾ ಎಲ್ಲೂ ಇಲ್ಲ. ಡೆಲ್ಲಿ, ಕಾಶ್ಮೀರ, ಪಂಜಾಬ್ ಅಲ್ಲೇನೋ ಮಾರ್ಕೆಟಿಂಗ್ ನೋಡಕ್ಕೆ ಅಂತ ಹೋಗಿ ಅಲ್ಲೆಲ್ಲ ನೋಡ್ಕೊಂಡು ಬಂದಿದ್ವಿ. ಇನ್ನು ಅಮೆರಿಕಕ್ಕೆ ಹೋಗಿದ್ದೀನಿ. ಅಮೆರಿಕಾದಲ್ಲಿ ನಮ್ಮ ನೆಂಟರುಗಳು ಹುಡುಗರಿದ್ದಾರೆ, ಅವ್ರು ಕರೆದ್ರು ಅಂತೇಳಿ ನನ್ನ ಹೆಂಡತಿ ತಂಗಿ, ನಾರಾಯಣಗೌಡ್ರ ತಂಗಿ, ಅವಳು ಅಲ್ಲಿದ್ದಾಳೆ. ಅವಳ ಮನೆಯಲ್ಲಿದ್ದೆವು. ಒಂದು 3 ತಿಂಗಳು ಪ್ರವಾಸ ಮಾಡಿ ಬಂದ್ವಿ ಅಮೆರಿಕನ. ಸಹಕಾರಿ ರಂಗ ನಮ್ಮ ದೇಶದಲ್ಲಿ ಎಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ? ಸಹಕಾರಿ ಕ್ಷೇತ್ರ ಜನರಲ್ ಆಗಿ ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ದಿವಸ ಪೇಪರ್ನಲ್ಲಿ ಬರುತ್ತೆ, ಆ ಬ್ಯಾಂಕ್ನಲ್ಲಿ ದುಡ್ಡು ಹೊಡೆದ್ರು, ಈ ಬ್ಯಾಂಕ್ನಲ್ಲಿ 430 ಕೋಟಿ ರೂಪಾಯಿ ಸಾಲ ತಗೊಂಡು ಕೈ ಕೊಟ್ಟಾನಂತೆ. ನಿನ್ನೆ ಪೇಪರ್ನಲ್ಲಿ ನೋಡಿದೆ. 430 ಕೋಟಿ ಕೊಡ್ಬೋದಾ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ? ಅಲ್ಲಿ ಎಲ್ಲ ಒಂದಾಗ್ತಾರೆ ಡೈರೆಕ್ಟರ್ಗಳು, ಸೆಕ್ರೆಟರಿನ ಹೆದರ್ಸ್ತಾರೆ. ಅವನ್ ಗೌರ್ಮೆಂಟ್ ಅಫಿಷಿಯಲ್, ಅವನೇನ್ ಮಾಡ್ತಾನೆ, ಏನಾದ್ರು ಮಾಡ್ಕೊಳ್ಳಿ ಅಂತಾನೆ. ಸರಿ, ಸ್ಯಾಂಕ್ಷನ್ ಮಾಡಿದ್ರು. ನನ್ಗೆ ಆವಾಗ ಅನ್ನಿಸ್ತು, ಇಂಥ ಸೊಸೈಟಿ ನಡೆಸ್ತಾ ಇದ್ದಾರೆ, ರಿಜಿಸ್ಟ್ರಾರ್ ಏನ್ ಮಾಡ್ತಾರೆ, ಮಿನಿಸ್ಟ್ರುಗಳು ಏನ್ ಮಾಡ್ತಾ ಇದ್ದಾರೆ ಅಂತ. ಹಂಗೆ ಚೆನ್ನಾಗಿ ಆಗ್ಬೇಕದು. ಹೌದು, ಆಗ್ಬೇಕು. ಆಗ್ಬೇಕಾದ್ ಯಾರ ಕೈಲಿದೆ? ಮೊದಲು ಯುವಕರು ಸತ್ಯವಂತರಾಗಿ ಬಂದು ಕೆಲಸ ಮಾಡ್ಬೇಕು. ಆ ಥರ ಬಂದ್ರೆ ಆಗುತ್ತೆ. ಆ ಥರದ ಕಮ್ಮಿ ಇರೋದು. 10% ಸಿಕ್ಕದಿಲ್ಲ ನಿಮಗೆ. 90% ಎಲ್ಲ ಭ್ರಷ್ಟಾಚಾರ ಅದು ಇದರಲ್ಲಿ ಮುಳುಗೋಗಿರ್ತಾರೆ. ಹಾಗಾಗಿ ಸರಿಯಾಗಿ ನಡೆಯೋದು ಕಷ್ಟ. ಈಗ ಮೊದಲು ಮಲೆನಾಡು ಅಂದ್ರೆ ಯಾರು ಬರ್ತಾ ಇರ್ಲಿಲ್ಲ, ಈಗ ತುಂಬಾ ಜನ ಬರ್ತಾರೆ, ಬೆಂಗಳೂರು ಮೈಸೂರಿಂದ ಎಲ್ಲ. ಹೌದೌದು ಹೌದು. ಏನ್ ಅನ್ಸುತ್ತೆ ಅದ್ರ ಬಗ್ಗೆ ನಿಮ್ಗೆ? ಅದು ಹಿಂದೆ ಏನೋ ಒಂದು ಗಾದೆ ಹೇಳ್ತಾರೆ, ತಪ್ಪು ಮಾಡಿದನ್ ಕೊಪ್ಪಕ್ಕೆ ಹಾಕು ಅಂತ. ಹೌದು. ಹಾಗಾಗಿ ಮಲೆನಾಡಿಗೆ ಬರ್ಬೇಕಾದ್ರೆ ಒಂದು ತಪ್ಪು ಮಾಡಿರ್ಬೇಕು. ಯಾಕೆಂದ್ರೆ 6 ತಿಂಗಳು ಮಳೆ ಇಲ್ಲಿ. ಇನ್ನು 6 ತಿಂಗಳೇ ಈ ಫೇರ್ ವೆದರ್ ನೋಡೋದು ನೀವು. ಮಳೆಗಾಲದಲ್ಲಿ ಬಂದ್ರೆ ನೀವು ಅರ್ಧ ಗಂಟೆ ನಿಲ್ಲೋದಿಲ್ಲ ಅಂತ ವಾತಾವರಣ. ಈಗ ಸ್ವಲ್ಪ ಕಮ್ಮಿ ಆಯ್ತು, ಮಳೆನೂ ಕಮ್ಮಿ ಆಯ್ತು, ವಾತಾವರಣ ಚೆನ್ನಾಗಾಯ್ತು, ಜನಗಳು ಇಂಪ್ರೂವ್ ಆದ್ರು. ಹಾಗಾಗಿ ಈಗ ಬರಕ್ ಜನ ಇಷ್ಟಪಡ್ತಾರೆ. ಮತ್ತೆ ಇನ್ನೇನ್ ಹೇಳಕ್ ಇಷ್ಟಪಡ್ತೀರಾ ಕಿರಿಯರ್ಗೆ? ಸತ್ಯದಿಂದ ಕೆಲಸ ಮಾಡಬೇಕು. ಪಬ್ಲಿಕ್ ಲೈಫಿಗೆ ಬಂದ್ರೆ ಈಗ ಏನಾಗಿದೆ ಅಂದ್ರೆ, ಒಂದು ಹುಚ್ಚು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಓದ್ದರೆಲ್ಲ ಅದಕ್ಕೆ ಹೋಗ್ತಾರೆ ಹೊರತು ಕೃಷಿ ಕಡೆಗೆ ಬರೋದು ಕಮ್ಮಿ ಅಂದ್ರೆ ಬಹಳ ಕಮ್ಮಿ ಆಗ್ತಾ ಇದೆ. ಈಗಿನ ಯುವಕರು ಒಂದು ಹಿರಿಯರ ಮಾತು ಕೇಳಬೇಕು, ಇಲ್ಲ ಅಂದ್ರೆ ಅವ್ರು ಸ್ವಂತ ಬುದ್ಧಿ ಉಪಯೋಗಿಸ್ಬೇಕು. ಸ್ವಂತ ಬುದ್ಧಿ ಉಪಯೋಗಿಸ್ತಾರೆ, ಅವ್ರದೇ ಬುದ್ಧಿ. ಅದು ಏನ್ ಒಳ್ಳೇದ ಕೆಟ್ಟದ್ದ ಅವ್ರಿಗೆ ಗೊತ್ತಿಲ್ಲ, ಯಾಕೆಂದ್ರೆ ಅವ್ರು ಇನ್ನೊಬ್ರನ್ನ ಕನ್ಸಲ್ಟ್ ಮಾಡೋದಿಲ್ಲ. ಹೀಗಾಗಿ ಏನೋ ನಡ್ಕೊಂಡು ಹೋಗುತ್ತೆ. ಗುಡ್ಡೇಗೌಡ್ರೆ, ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಮೊಬೈಲ್ ನಂಬರ್ ಇದ್ರೆ ಹೇಳಿ. 9483326944. ಇನ್ನೊಂದ್ಸಾರಿ ಹೇಳಿ. 9483326944. ಒಳ್ಳೆಯದು ಗುಂಡೇಗೌಡ್ರೆ, ಇದುವರೆಗೆ ನಿಮ್ಮ ವೃತ್ತಿ ಬದುಕಿನ ಅನುಭವಗಳು, ನಿಮ್ಮ ಸಹಕಾರಿ ರಂಗದ ಅನುಭವಗಳು, ನಿಮ್ಮ ಕೃಷಿ ಬದುಕಿನ ಅನುಭವಗಳೆಲ್ಲವನ್ನು ಕೂಡ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ
ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನೀವು ಇಷ್ಟೆಲ್ಲ ಬಂದು ಇಂಟರ್ವ್ಯೂ ಮಾಡಿದ್ದಕ್ಕೆ ನಿಮಗೂ ಮತ್ತು ಆಕಾಶವಾಣಿಗೂ ಧನ್ಯವಾದಗಳು. ನಮಸ್ತೆ. ನಮಸ್ತೆ.